ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಸರಸರಾಗಿ ಕೂಡಿ ಬಂದಿರುವಂತಹ ದೇವ ಮಂದೆಗೆ, ದೇವರ ಸಭೆಗೆ ನಮ್ಮ ರಕ್ಷಕನು ನಮ್ಮ ಒಡೆಯನು ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಜ್ಞಾನೋಕ್ತಿಗಳು, ಸೊಲೊಮೋನನು ಬರೆದಂತಹ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 25ರಿಂದ 26 ವಚನಗಳ ತನಕ. 4ನೇ ಅಧ್ಯಾಯ 20 ವಚನದಿಂದ 26 ವಚನಗಳ ತನಕ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿ ಬಿಡು. ತುಟಿಗಳ ವಕ್ರತೆಯನ್ನು ದೂರ ಮಾಡು. ನೆಟ್ಟಗೆ ದೃಷ್ಟಿಸು. ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ನೀನು ನಡೆಯುವ ದಾರಿಯನ್ನು ಸಮ ಮಾಡು. ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ನಿನ್ನ ಕಾಲನ್ನು ಕೇಡಿಗೆ ದೂರ ಮಾಡು. ಇವರು ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಸಹೋದರ ಜಾನ್ ಡೇವಿಡ್ ಅವ್ರ ಜೊತೆಗೆ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ಭೂಮಿ ಆಕಾಶಗಳ ಒಡೆಯನೇ, ರಾಜಾದಿರಾಜನೇ, ಕರ್ತನಾದ ಯೇಸುವೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಒಳ್ಳೆ ದಿವಸವನ್ನು ಕೊಟ್ಟು, ನಿನ್ನೆ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು, ಸುಖಕರವಾದ ನಿದ್ರೆಯನ್ನು ಕೊಟ್ಟು, ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ನಿನ್ನ ಪಾದ ಸನ್ನಿಧಿಯಲ್ಲಿ ಇರೋದು ಹೌದಪ್ಪ ತಂದೆ, ಎಷ್ಟೋ ಒಂದು ಭಾಗ್ಯಕರವಾಗಿದೆ ಅಪ್ಪ ತಂದೆ. ಎಷ್ಟೋ ಮಂದಿ ಇವತ್ತಿನ ದಿವಸವನ್ನು ನೋಡಲು ಸಾಧ್ಯವಾದರೂ ನಿನ್ನ ಮಕ್ಕಳಿಗೆ ನೀನು ಆರಿಸಿದಂತಹ ಜನಾಂಗ ಸಣ್ಣ ಮಂದಿಯನ್ನಾಗಿ ನಮ್ಮನ್ನು ಆರಿಸಿದ್ಯಾ. ಹೌದಪ್ಪ, ನಮಗಾದ್ರೂ ಈ ದಿವಸವನ್ನು ನೀನು ಕೊಟ್ಟು, ಹೌದಪ್ಪ ತಂದೆ, ನೀವು ನನ್ನನ್ನು ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಕೊನೆಯ ಕಾಲದಲ್ಲಿ ನಾವು ಇದ್ದೇವಪ್ಪ ಅಪ್ಪ, ನಿನ್ನ ಬರೋಣವನ್ನು ನಾವು ಎದುರು ನೋಡ್ತಾ ಇದ್ದೇವಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ನಾವು ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ಇಲ್ಲಿ 2-3 ನಿನ್ನ ನಾಮದಲ್ಲಿ ಒಂದು ಸೇರುವಾಗ ಅವರ ಮಧ್ಯೆ ನಾನು ಇದ್ದೇನೆಂದು ವಾಗ್ದಾನ ಮಾಡಿದೆ ದೇವರೇ. ಯುಗದ ಸಮಾಪ್ತಿಯವರೆಲ್ಲ ದಿವಸಗಳಲ್ಲಿಯೂ ನಿನ್ನ ಸಂಗಡ ಇದ್ದೇನೆಂದು ವಾಗ್ದಾನ ಮಾಡಿದ ದೇವರೇ, ನಾವು ನಮ್ಮನ್ನಪ್ಪ ತಂದೆ ತಗ್ಗಿಸಿಕೊಂಡು, ಹೌದಪ್ಪ, ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ನಿನಗೆ ಸ್ತೋತ್ರವಾಗಲಿ, ನಿನಗೆ ಮಹಿಮೆ ಆಗಲಿ, ನಿನಗೆ ಆರಾಧನೆ ಆಗಲಿ. ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ, ನಿನ್ನ ಸೇವಕರ ಮುಖಾಂತರ ನಮ್ಮ ಜೀವಿತದಲ್ಲಿ ನೀನು ಮಾತನಾಡುತ್ತೀಯ, ಅದಕ್ಕಾಗಿ ಸ್ತೋತ್ರ. ಆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ಆ ವಾಕ್ಯಗಳನ್ನು ಹಿಡಿದುಕೊಂಡ ಅಪ್ಪ ತಂದೆ, ನಾವು ಮುಂದೆ ಅಪ್ಪ ತಂದೆ ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ಅಪ್ಪ ತಂದೆ ನಾವು ಜೀವಿತ ನಡೆಸುವವರಾಗಿ ಅಪ್ಪ ತಂದೆ ನಮ್ಮನ್ನು ನೀನು ಕೃಪೆಯನ್ನು ತೊಟ್ಟು ಬಲವನ್ನು ಕೊಟ್ಟು ನಡೆಸಬೇಕು. ಬಂದು ಸೇರುವಂತ ಒಬ್ಬೊಬ್ಬರನ್ನು ಅಪ್ಪ ತಂದೆ ಹೆಸರಾಗಿ ನನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಬಂದು ಸೇರುವಂತ ಎಲ್ಲರನ್ನು ಆಶೀರ್ವದಿಸು, ಬಲಪಡಿಸೋದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ಆರಾಧನೆ ಎಲ್ಲವನ್ನು ನಿನಗೊಬ್ಬನಿಗೆ ಸಲ್ಲಿಸ್ತೇನೆ, ನಮ್ಮ ರಕ್ಷಕನೊಡೆಯನಾದ ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನಮ್ಮ ಸಭಾ ಸಂಗೀತಗಳಲ್ಲಿ 77ನೇ ಸಂಗೀತವನ್ನ ನಾವು ಹಾಡಿಕೊಳ್ಳೋಣ. ಯೇಸು ಸ್ವಾಮಿ, ನಿನ್ಗೆ ನಾನು ಎಲ್ಲವನ್ನ ಕೊಡುವೆನು, ನಿನ್ನ ಮುಂದೆ ನಾನು ಬಿದ್ದು ನಿನ್ನನ್ನು ಆರಾಧಿಸು. 77ನೇ ಸಂಗೀತ. ಯೇಸು ಸ್ವಾಮಿ, ನಿನ್ಗೆ ನಾನು ಎಲ್ಲವನ್ನು ಕೊಡುವೆನು,
ನಿನ್ನ ಮುಂದೆ ಬಿತ್ತು ಸ್ವಾಮಿ ನಿನ್ನಾರಾಧಿಸುವೆನು ನಾ ಸಮಸ್ತವ ನಾ ಸಮಸ್ತವ ನಿನಗೆ ದಿವ್ಯ ಕರ್ತ ಕೊಡುವೆ ನಯ್ಯ ನಿನ್ನ ಮುಂದೆ ಬಿದ್ದು ಸ್ವಾಮಿ ನಿನ್ನ ನಾಮಿಸುವೆನು ಲೋಕದಾಸೆಯಲ್ಲ ನೀಗಿ ನನ್ನ ಶುದ್ಧ ಪಾಡಿಸು ನಾ ಸಮಸ್ತವ ನಾ ಸಮಸ್ತವ ನಿನಗೆ ದಿವ್ಯ ಕೃತ ಕೊಡುವೆನಯ್ಯ ಪೂರ್ಣವಾಗಿ ನಾನು ನಿನ್ನ ದಾಸನಾಗಿ ಮಾಡಿಸು ನೀನು ನನ್ನ ಕರ್ತನೆಂದು ಎಲ್ಲರ ಮುಂದೆ ಹೇಳುವೆನು ನಾ ಸಮಸ್ತವ ನಾ ಸಮಸ್ತವ ನಿನಗೆ ದಿವ್ಯ ಕರ್ತ ಕೊಡುವೆನಯ್ಯ ನನ್ನ ಕರ್ತನ ನನ್ನೀಗ ನಿನಗರ್ಪಿಸುವೆನು ನಿನ್ನ ಪ್ರೀತಿ ಬಾಲದಿಂದ ನನ್ನೀಗ ನಡೆಸು ನಾ ಸಮಸ್ತವ ನಾ ಸಮಸ್ತವ ನಿನಗೆ ಎಂದಿವ್ಯ ಕರ್ತ ಕೊಡುವೆನಯ್ಯ ನಿನ್ನ ರಕ್ಷಣೆ ಆನಂದ ಈಗ ತಿಳುಕೊಂಡೆನು ಹಾಲೆಲೂಯ ನಿನಗೆಂದು ಸಾದ ಸ್ತೋತ್ರ ಮಾಡುವೆನು ನಾ ಸಮಸ್ತವ ನಾ ಸಮಸ್ತವ ನಿನಗೆ ದಿವ್ಯ ಕರ್ತ ಕೊಡುವೆನಯ್ಯ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಸೊಲೊಮೋನನು ದೇವರ ಅಪರಿಮಿತವಾದ ಜ್ಞಾನದ ಒಕ್ಕಸವನ್ನ ಹೊಂದಿದಂತ ದೇವರ ಸೇವಕನು. ತನ್ನ ಜೀವಮಾನದಲ್ಲಿ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಅನುಭವಿಸಬೇಕಾದಂತ ಎಲ್ಲಾ ಮಾರ್ಗಗಳನ್ನು ಅನುಭವಿಸಿ ಅದರಿಂದ ಆಗುವಂತ ಪ್ರತಿಫಲವನ್ನ ಗ್ರಹಿಸಿಕೊಂಡು ಈ ಲೋಕದ ಪ್ರತಿಯೊಬ್ಬ ಮಾನವನ ಬದುಕಿನಲ್ಲಿ ಶ್ರೇಷ್ಠವಾದದ್ದನ್ನು, ಅಮೂಲ್ಯವಾದದ್ದನ್ನು, ಹಿತಕರವಾದದ್ದನ್ನು ಮಾನವನ ಒಳಿತಿಗಾಗಿ ತಿಳಿಸುವಂತೆ ದೇವರ ಆತ್ಮನು ಆತನನ್ನ ಉಪಯೋಗಿಸಿದ. ದೇವರ ವಾಕ್ಯದಲ್ಲಿ ಆತನು ಬರೆಯುವಂತಹ ಪ್ರತಿಯೊಂದು ಮಾತುಗಳು ಮಾನವನ ದಿನನಿತ್ಯದ ಬದುಕಿನಲ್ಲಿ ಅತಿ ಶ್ರೇಷ್ಠವಾದಂತ ಮಾರ್ಗದರ್ಶನಗಳಾಗಿ ನಿತ್ಯತ್ವಕ್ಕೂ ಉತ್ತಮವಾದಂತ ಜೀವಿತಕ್ಕೂ ನಮ್ಮನ್ನ ನಡೆಸುವಂತದ್ದಾಗಿ ದೇವರು ನೇರವಾಗಿ ಮಾನವನ ಜೊತೆಯಲ್ಲಿ ಮಾತನಾಡುವಂತೆ ಕರ್ತನು ಆತನ ಮುಖಾಂತರವಾಗಿ ದೇವರ ವಾಕ್ಯಗಳನ್ನ ನಮಗೆ ಕೊಟ್ಟಿದ್ದಾನೆ. ಇಲ್ಲಿ ಕಂದ ಎಂಬುದಾಗಿ ಆತನು ಬರೆಯುವಾಗ ದೇವರೇ ಮನುಷ್ಯನ ಜೊತೆಯಲ್ಲಿ ಮಾತಾಡುವುದನ್ನ ನಾವು ಭಾವಿಸಬಹುದಾಗಿ,
ಸೊಲೊಮೋನನು ಈ ದೈವೋಕ್ತಿಗಳನ್ನ ಬರ್ತಿದ್ದರು. ಆತನು ದೇವರ ಸನ್ನಿಧಾನದಿಂದ, ದೇವರ ಬಾಯಿಂದ ಬರುವಂತ ಮಾತುಗಳನ್ನ ಬರೆದಿದ್ದಾನೆ. ದೇವರೇ ಅವುಗಳನ್ನ ಬರೆಸಿದ್ದ. ಹೀಗಿರುವುದರಿಂದ ದೇವರೇ ಬೆಳಿಗ್ಗೆ ನಮ್ಮ ಜೊತೆಯಲ್ಲಿ ಮಾತನಾಡುತ್ತದೆ. ಇದನ್ನ ನಾವು ಗ್ರಹಿಸಿಕೊಳ್ಳಬೇಕಾ. ಕಂದ, ನನ್ನ ಮಾತುಗಳನ್ನು ಆಲಿಸು. ತಾಯಿ ಮಗುವಿಗೆ ಹೇಳುವ ಹಾಗೆ ಪ್ರತಿಯೊಬ್ಬ ಮಾನವನಿಗೂ ನಮ್ಮನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನಾದಂತ ತಂದೆಯಾದ ದೇವರು ನಮಗೆ ತಿಳಿಸುವಂತವನಾಗಿದ್ದಾನೆ. ನನ್ನ ಮಾತುಗಳನ್ನ ಆಲಿಸು, ನನ್ನ ನುಡಿಗಳಿಗೆ ಕಿವಿ ಕೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ. ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಜ್ಞಾನೋಕ್ತಿಯು ದೇವರ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳಬೇಕೆಂಬುದಾಗಿ ತಿಳಿಸುವಂತವನಾಗಿ, ಅವುಗಳು ಹೊಂದುವವರಿಗೆ ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವೂ ಆಗಿವೆ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ. ಅದರೊಳಗೆ ಜೀವಧಾರೆಗಳು ಹೊರಡುವು. ಕಂದ, ನನ್ನ ಮಾತುಗಳನ್ನ ಆಲಿ. ದೇವರ ವಾಕ್ಯವನ್ನ, ದೇವರ ಮಾತುಗಳೆಂಬುದಾಗಿ ಸತ್ಯವೇದದಲ್ಲಿ ಬರೆದಿರುವಂತಹ ಪ್ರತಿಯೊಂದು ದೇವರ ವಾಕ್ಯವು ದೇವರ ಬಾಯಿಂದ ಬಂದಂತ ನೇರವಾದ ಮಾತುಗಳಾಗಿ, ದೇವರು ತನ್ನ ನುಡಿಗಳನ್ನು ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳಬೇಕೆಂಬುದಾಗಿ, ಅವುಗಳನ್ನ ನಾವು ಆಲಿಸಬೇಕು, ಅವುಗಳಿಗೆ ನಾವು ಕಿವಿಗೊಡಬೇಕು, ಮತ್ತು ನಮ್ಮ ದೃಷ್ಟಿಯು ಅವುಗಳ ಮೇಲೆ ತಪ್ಪದೆ ಇರಲಿ ಎಂಬುದಾಗಿ, ಅವುಗಳನ್ನ ನಿನ್ನ ಹೃದಯದೊಳಗೆ ಇಟ್ಟುಕೋ ಎಂಬುದಾಗಿ. ಯಾಕೆ ಈ ಮಾತುಗಳನ್ನ ಹೇಳ್ತಾನೆ? ಮುಂದೆ ಈ ಮಾತುಗಳನ್ನ ಹೇಳ್ತಾನೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ಹೃದಯವನ್ನ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ಈ ಲೋಕದಲ್ಲಿ ಕೆಟ್ಟದ್ದು ತಿಂದಿ ತುಳುಕುತ್ತಾರೆ. ಮನುಷ್ಯನ ಹೃದಯವು ಕೆಟ್ಟದ್ದನ್ನೇ ಬಯಸುವಂತದ್ದಾಗಿದೆ, ಕೆಟ್ಟದ್ದನ್ನೇ ಹುಡುಕುವಂತದ್ದಾಗಿದೆ, ಮತ್ತು ಅತಿ ಬೇಗನೆ ಕೆಟ್ಟದ್ದಕ್ಕೆ ಮನಸ್ಸು ಮಾಡುವಂತದ್ದಾಗಿದೆ. ಇದು ಮಾನವನ ಪ್ರಕೃತಿ ಮತ್ತು ಮಾನವನಲ್ಲಿರುವಂತ ದೊಡ್ಡದಾದಂತ ಬಲಹೀನ. ಈ ಬಲಹೀನತೆಯ, ಈ ಪ್ರಕೃತಿಯ ದೇವರು ಬಲ್ಲವನಾಗಿ ಮನುಷ್ಯರಾದ ನಮಗೆ ಮಾತುಗಳನ್ನ ಬರೆಯುವಂತರಾಗಿ, ನಮ್ಮ ಹೃದಯವನ್ನ ಕಾಪಾಡಿಕೊಳ್ಬೇಕು. ಯಾವುದರಿಂದ? ಕೆಟ್ಟತನ. ಯಾಕೆ? ಹೃದಯದಲ್ಲಿ ನಡೆಯುವಂತ ಕಾರ್ಯಗಳು ಏನು ಎಂಬುದನ್ನ ಸತ್ಯವೇದದಲ್ಲಿ ಮತ್ತಾಗಿ ಬರೆದಂತ ಸುವಾರ್ತೆ 12ನೇ ಅಧ್ಯಾಯಕ್ಕೆ ಹೋದಾಗ 33ನೇ ವಚನದಿಂದ ಯೇಸು ಕ್ರಿಸ್ತನ ನೇರವಾಗಿ ಮಾತುಗಳನ್ನ ನಮಗೆ ತಿಳಿಸುವಂಥದ್ದು. ಅಲ್ಲಿ ಸೊಲೊಮೋನನ ಮುಖಾಂತರವಾಗಿ ದೇವರು ಮಾತಾಡ, ಇಲ್ಲಿ ಯೇಸು ಸ್ವಾಮಿ ತಾನೇ ಖುದ್ದು ಈ ಸತ್ಯವನ್ನ ನಮಗೆ ತಿಳಿಸುವಂತನಾಗಿದ್ದಾನೆ. 33ರಿಂದ 12ನೇ ಅಧ್ಯಾಯ 33. ಮರ ಒಳ್ಳೆಯದೆಂದರೆ ಅದರ ಫಲವೂ ಒಳ್ಳೆಯದೆಂದರೆ, ಮರ ಹುಳುಕು ಅಂದರೆ ಅದರ ಫಲವೂ ಹುಳುಕು ಅಂದರೆ, ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸಗಳಿಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ. ಯೇಸು ಸ್ವಾಮಿ ಈ ಮಾತುಗಳನ್ನ
ಕೊನೆ ಕಾಲದಲ್ಲಿ ಬದುಕುತ್ತಿರುವಂತ ದೇವರ ಮಕ್ಕಳಿಗೆ ತಿಳಿಸ್ಕೊಂಡು, ಕಂದ ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಉಪದೇಶವನ್ನ ಕೇಳು, ಅವುಗಳ ಮೇಲೆ ನಿನ್ನ ದೃಷ್ಟಿಯನ್ನ ಇಡು. ಅವುಗಳು ನಿನ್ನ ದೇಹಕ್ಕೆಲ್ಲ ಆರೋಗ್ಯವು ಮತ್ತು ಅವುಗಳಿಂದ ಹೃದಯದೊಳಗೆ ಜೀವಧಾರೆಗಳು ಹೊರಡುವವು ಅಂತ. ಇಲ್ಲಿ ಮರವು ಒಳ್ಳೆಯದಂದ್ರೆ ಒಳ್ಳೆಯದಂತೆ, ಕೆಟ್ಟದಂತೆ ಕೆಟ್ಟದಂತೆ. ಒಂದು ಮರ ಎಂಬುದಾಗಿ ಹೇಳುವಾಗ ನಮ್ಮ ವೈಯಕ್ತಿಕವಾದ ಜೀವಿತಕ್ಕೆ ಹೋಲಿಸುವಂತ, ತನ್ನ ಮಕ್ಕಳಿಗೆ ಹೋಲಿಸುವಂತ, ನಾವು ಈ ಭೂಮಿ ಮೇಲೆ ಫಲ ಕೊಡುವಂತ ಮರದಂತಿದೆ. ಸ್ವಾಮಿ ಅದರ ಶಿಷ್ಯರಿಗೆ ಹೇಳಿದ್ರು, ದೇವರು ಫಲವನ್ನ ಅಪೇಕ್ಷಿಸುವಂತ, ಒಳ್ಳೆ ಫಲವನ್ನು ಅಪೇಕ್ಷಿಸುವಂತ, ನೀವು ಬಹಳ ಫಲ ಕೊಡುವುದರಿಂದಲೇ ನನಗೆ ಶಿಷ್ಯರಾಗುತ್ತೀರಿ. ದೇವರ ಮಕ್ಕಳ ಜೀವಿತದಲ್ಲಿ ಉತ್ತಮವಾದಂತ ಒಳ್ಳೆಯ ಫಲವನ್ನ ನಿರೀಕ್ಷಿಸುವಂತಹ ದೇವರು ಈ ಭೂಮಿ ಮೇಲೆ ನಮ್ಮ ಹೃದಯವನ್ನ ಒಂದು ಮರಕ್ಕೆ ಹೋಲಿಸಿದ್ದಾರೆ, ನಮ್ಮ ಜೀವಿತವನ್ನ ಒಂದು ಮರಕ್ಕೆ ಹೋಲಿಸಿದ್ದಾರೆ, ನಮ್ಮ ಬದುಕನ್ನ ಒಂದು ಮರಕ್ಕೆ ಹೋಲಿಸಿದ್ದಾರೆ. ಮರವು ಒಳ್ಳೆದಾಗಿದ್ರೆ ಒಳ್ಳೆ ಫಲವನ್ನು ಕೊಡುತ್ತದೆ, ಕೆಟ್ಟದಾಗಿದ್ರೆ ಕೆಟ್ಟ ಫಲವನ್ನ ಕೊಡುತ್ತದೆ. ಹಾಗೆಯೇ ಹೃದಯದಲ್ಲಿ ತುಂಬಿರುವಂತದ್ದೇ ಬಾಯಲ್ಲಿ ಬರ್ತದೆ. ಫಲ ಎಲ್ಲಿದೆ ಮನುಷ್ಯನ ಜೀವಿತದಲ್ಲಿ ಅಂದ್ರೆ ಹೃದಯದಿಂದ ಬರುವಂತದ. ಹೃದಯದಿಂದ ಬರುವಂತ ಮಾತುಗಳು ಬಾಯಲ್ಲಿ ಬರ್ತದೆ ಎಂಬ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಟು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ. ಹೃದಯದಲ್ಲಿ ಒಳ್ಳೆಯ ಕಾರ್ಯಗಳು ನೆಲೆಸಿರ್ತವೆ, ಬಾಯಲ್ಲಿ ಒಳ್ಳೆಯ ಮಾತುಗಳು ಬರ್ತವೆ. ಹೃದಯದ ಬೊಕ್ಕಸದಲ್ಲಿ ತುಂಬಿರುವಂತಹ ಮಾತುಗಳು ಒಳ್ಳೆಯದುಗಳಾಗಿ ಬಾಯಿಂದ ಒಳ್ಳೆಯ ಮಾತುಗಳು ಬರ್ತವೆ. ಸಮಾಧಾನವನ್ನ ಹಾರೈಸಿ ಒಳ್ಳೆಯದನ್ನ ಹುಡುಕುತ್ತಾ, ದೇವರ ಭಯಭಕ್ತಿಯನ್ನ ಅರಸುತ್ತಾ, ದೇವರ ಪ್ರೀತಿಯಲ್ಲಿ ನಡೆಯುತ್ತಾ, ದೇವರ ಸನ್ಮಾರ್ಗವನ್ನ ಬೋಧಿಸುತ್ತಾ, ಪ್ರತಿ ಕ್ಷಣದಲ್ಲಿ ಯಾರಿಗೂ ಅಪಕಾರವನ್ನು ಮನಸ್ಸಿನಲ್ಲಿ ಯೋಚಿಸದೆ ಎಲ್ಲಾ ಕಾಲಕ್ಕೂ ಉಪಕಾರವನ್ನೇ ಮಾಡುವಂತ ದೇವರ ಒಳ್ಳೆಯ ಗುಣ ಸ್ವಭಾವಗಳು ಹೃದಯದಲ್ಲಿದ್ದರೆ ಅವುಗಳು ತಾನಾಗಿಯೇ ಎಲ್ಲಾ ಸಮಯದಲ್ಲಿ ನಮ್ಮ ಬಾಯಿಗಳಿಂದ ಹೊರಗಡೆ ಬರ್ತವೆ. ಅವುಗಳ ಮುಖಾಂತರವಾಗಿ ಮನುಷ್ಯನು ತಾನು ಯಾರು ಎಂಬುದನ್ನ ತೋರಿಸಿಕೊಳ್ಳುವಂತ. ಮರವು ಒಳ್ಳೆಯದಾಗಿದ್ರೆ ಒಳ್ಳೆಯದು, ಕೆಟ್ಟದಾಗಿದ್ರೆ ಕೆಟ್ಟದು ಎಂಬ. ಇವತ್ತು ಬಾಯಿ ಮಾತಿನಿಂದಲೇ ಮನುಷ್ಯನು ತಾನು ಯಾರು ಏನು ಎಂಬುದನ್ನ ಇನ್ನೊಬ್ಬನಿಗೆ ವ್ಯಕ್ತಪಡಿಸುವಂತನಾಗಿದ್ದಾನೆ ಮತ್ತು ಗುರುತಿಸಿಕೊಳ್ಳುವಂತನಾಗಿದ್ದಾನೆ ಮತ್ತು ಜನರು ಗುರುತಿಸುವಂತವರಾಗಿದ್ದಾರೆ. ನಮ್ಮ ಬಾಯ ಮಾತುಗಳು ಒಳ್ಳೆಯವುಗಳಾಗಿದ್ದರೆ, ನಾವು ಆಡುವಂತ ನುಡಿಗಳು ಒಳ್ಳೆ ರೀತಿಯಲ್ಲಿದ್ದರೆ, ನಮ್ಮ ಜೊತೆಯಲ್ಲಿ ಸಂಪರ್ಕ ಮಾಡುವಂತ ಪ್ರತಿಯೊಬ್ಬರು ನಮ್ಮಿಂದ ದೂರ ಹೋದಾಗ ನಮ್ಮಲ್ಲಿರುವಂತ ಒಳ್ಳೆತನವನ್ನ ಗ್ರಹಿಸಿಕೊಂಡವರಾಗಿ ನಮ್ಮ ಬಗ್ಗೆ ಸಾಕ್ಷಿ ಕೊಡುವಾಗ, ಇಲ್ಲಪ್ಪ ಅವರು ಒಳ್ಳೆಯವರು, ಒಳ್ಳೆ ಮಾತನ್ನ ಆಡ್ತಾರೆ, ಅವ್ರ ಸಹವಾಸ ಮಾಡ್ಬೇಕು, ಅಂತವ್ರ ಜೊತೆಗಿರ್ಬೇಕು, ಒಳ್ಳೇದನ್ನ ಕಲಿತೀವಿ, ಒಳ್ಳೇದನ್ನ ತಿಳ್ಕೊಳ್ತೇವೆ, ಒಳ್ಳೇದನ್ನ ಮಾಡ್ತೇವೆ, ಯಾವ ತೊಂದರೆ ಬರೋಲ್ಲ, ಅಪಾಯಗಳು ಬರೋಲ್ಲ, ಅಂತವ್ರ ಜೊತೆಲಿ ಇದ್ರೆ ಒಳ್ಳೇದಾಗುತ್ತೆ, ಒಳ್ಳೆ ಹೆಸರು ಬರ್ತದೆ. ಆದ್ರೆ ಕೆಲವು ಸಾರಿ ಅಯ್ಯೋ ಅವನ ಜೊತೆ ಸೇರ್ಬೇಡಪ್ಪ, ಅವನು ಕೆಟ್ಟವನು, ಅವನ ಮಾತು ಸರಿ ಇಲ್ಲ, ಅವನ ಬಾಯಿ ಸರಿ ಇಲ್ಲ, ಅವನ ನಡವಳಿಕೆ ಸರಿ ಇಲ್ಲ, ಅವನ ಗುಣ ಸರಿ ಇಲ್ಲ, ಅವನ ನೋಟ ಸರಿ ಇಲ್ಲ, ಅವನ ಜೊತೆಲಿ ಹೋದ್ರೆ ಮಾನ ಮರ್ಯಾದೆ ಹರಾಜ ಆಗ್ತದೆ, ಕಷ್ಟಗಳು, ನೋವುಗಳು, ಅಪವಾದಗಳು ಬರ್ತವೆ, ಮನೆ ಎರಡಾಗ್ತದೆ, ಸಂಬಂಧಗಳು ಒಡೆದೋಗ್ತದೆ, ಮನ ಮುರುಕುವಂತ ಕೆಲಸಗಳು ನಡೆದೋಗ್ತದೆ. ಅಂತವ್ರ ಸಹವಾಸ ಮಾಡಬೇಡ. ಇದೆ ಒಳ್ಳೇದಕ್ಕೂ ಕೆಟ್ಟದಕ್ಕೂ ನಡುವೆ ಇರುವಂತ ವ್ಯತ್ಯಾಸ. ಅದನ್ನ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಮನುಷ್ಯನು ತನ್ನ ಹೃದಯದಲ್ಲಿ ತುಂಬಿಕೊಂಡಿರ್ತಾನೆ. ಒಳ್ಳೆಯದನ್ನ ತುಂಬಿಕೊಂಡಿದ್ರೆ ಒಳ್ಳೆಯದನ್ನ ಕೊಡ್ತಾನೆ, ಕೆಟ್ಟದ್ದನ್ನ ತುಂಬಿಕೊಂಡಿದ್ರೆ ಕೆಟ್ಟದನ್ನ. ಈ ಲೋಕದಲ್ಲಿ
ವಾಸಿಸುವಂತಹ ಪ್ರತಿಯೊಬ್ಬ ಮನುಷ್ಯ ಕೆಟ್ಟದ್ದನ್ನೇ ಬಯಸ್ತಾನೆ. ಯೆರೆಮೀಯನು ಹೇಳ್ತಾನೆ, ಹೃದಯವು ವಾಸಿಯಾಗಲಾರದಂತ ಕಾಯಿಲೆಗೆ ತುತ್ತಾಗಿದೆ. ಅದೇನಪ್ಪಾ ಅಂದ್ರೆ ಕೆಟ್ಟತನವನ್ನ ಬಯಸುವುದು. ಮಾನವನು ಪಾಪ ಮಾಡದ ದಿನದಿಂದಲೂ ಮನಸ್ಸಿನ ಹೃದಯ ಕೇಡನ್ನೇ, ಕೆಟ್ಟತನವನ್ನೇ ಹುಡುಕ್ತಾ ಇದೆಯೋ ಹೊರತು ಒಳ್ಳೆಯದನ್ನು ಹುಡುಕ್ತಾ ಇಲ್ಲ. ಒಳ್ಳೆಯದಕ್ಕಾಗಿ ಪ್ರಯಾಸ ಪಡ್ತೆ, ಒಳ್ಳೆಯದನ್ನ ಇಷ್ಟನೂ ಪಡ್ತೆ. ಪ್ರತಿಯೊಬ್ಬ ಮನುಷ್ಯನ ಹೃದಯವು ಕೆಟ್ಟದ್ದನ್ನ ಅಪೇಕ್ಷಿಸ್ತದೆ ಹೊರತು, ಕೆಟ್ಟದ್ದನ್ನ ಇಷ್ಟಪಡ್ತದೆ ಹೊರತು, ಕೆಟ್ಟದ್ದನ್ನ ಬಯಸ್ತದೆ ಹೊರತು ಒಳ್ಳೆಯದನ್ನ ಕಿಂಚಿತ್ತೂ ಕೂಡ ಯೋಚನೆ ಮಾಡಿ. ಇವತ್ತು ಸಿನಿಮಾದಲ್ಲಿ, ಟಿವಿಯಲ್ಲಿ ಮನುಷ್ಯನ ಕಣ್ಣಿಗೆ ಕಾಣುವಂತ ಆಕರ್ಷಣೀಯವಾದಂತ ಹೇಯವಾದಂತ ದೃಶ್ಯಗಳನ್ನ ಹೆಣ್ಣು ಗಂಡು ಇಬ್ಬರು ಕೂಡ ಆದಷ್ಟು ಬೇಗನೆ ಅದನ್ನ ಸ್ವೀಕಾರ ಮಾಡ್ಕೊಳ್ತಾರೆ. ಹೀಗೆ ಬಟ್ಟೆ ಉಟ್ಕೋಬೇಕು, ಹೀಗೆ ಮಾತಾಡ್ಬೇಕು, ಹೀಗೆ ಕುಣಿಬೇಕು, ಹೀಗೆ ಇರ್ಬೇಕು, ಹೀಗೆ ಮಾಡ್ಬೇಕು. ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಅವ್ರಿಗೆ ಅನುಕೂಲ ಆಯ್ತು ಅಂತಾರೆ, ತಕ್ಷಣವೇ ಆ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ದುಡ್ಡು ಸಿಕ್ಕಿದ ತಕ್ಷಣ ಪಾರ್ಟಿ, ಮೋಜು, ಮಜಾ, ಮಸ್ತಿ, ಸುಖವನ್ನ ಅನುಭವಿಸ್ಬೇಕು. ಅದು ಒಳ್ಳೇದು ಕೆಟ್ಟದು, ಅದರಿಂದ ನಮ್ಮ ಜೀವಿತದಲ್ಲಿ ಏನನ್ನ ನಾವು ಪಡ್ಕೊಳ್ತೀವಿ, ಅನುಭವಿಸ್ತೀವಿ, ಇವೆಲ್ಲವುಗಳ ಅರಿವಿಲ್ಲ. ಈ ಪ್ರತಿಯೊಬ್ಬ ವ್ಯಕ್ತಿಯು ಅವನನ್ನ ಬಿಟ್ರೆ, ಹೇಗೆ ನೀರಿನೊಳಗೆ ಮೀನನ್ನ ಬಿಟ್ಟರೆ ತಕ್ಷಣವೇ ಈಸಾಡೋದಕ್ಕೆ ಶುರು ಮಾಡ್ತದೋ ಹಾಗೆ ಆ ಸನ್ನಿವೇಶಕ್ಕೆ ಮನಸ್ಸನ್ನ ತಗೊಂಡೋಗ್ಬಿಟ್ರೆ ತಕ್ಷಣವೇ ಅದರೊಳಗೆ ಈಸಾಡೋದು ಶುರು ಮಾಡ್ಬಿಡ್ತಾರೆ. ಯಾಕಂತಂದ್ರೆ ಮನುಷ್ಯನ ಹೃದಯ ಅಷ್ಟು ಕೆಟ್ಟು ಹೋಗಿದೆ. ಅದು ಕೆಟ್ಟದನ್ನೇ ಹುಡುಕ್ತದೆ, ಕೆಟ್ಟದನ್ನೇ ಬಯಸ್ತದೆ. ಅಂತ ಯುಗದಲ್ಲಿ, ಅಂತ ಜನರ ಜೊತೆಯಲ್ಲಿ ದೇವರ ಮಕ್ಕಳಾದ ನಾವು ಬದುಕ್ತಾ ಇದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಹೃದಯಗಳು ಕೆಟ್ಟು ಹೋದ ಹೃದಯಗಳೇ ಆಗ. ಇವುಗಳು ಏನನ್ನ ಅಪೇಕ್ಷಿಸ್ತವೆ, ಏನನ್ನ ಹುಡುಕ್ತವೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಸ್ವಾಮಿ ಹೇಳ್ತಾನೆ, ನಿನ್ನ ಹೃದಯವನ್ನ ಬಹು ಜಾಗರೂಕತೆಯಿಂದ ಕಾಪಾಡು. ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ನಮ್ಮ ಹೃದಯವನ್ನ ಕಾಪಾಡ್ಕೊಳ್ಳಿ. ಹೃದಯವನ್ನ ಬಿಟ್ರೆ ಅದರಲ್ಲಿ ನಾವು ಏನನ್ನ ತುಂಬಿಕೊಳ್ತೀವಿ ನಮಗೆ ಗೊತ್ತಿಲ್ಲ, ಮತ್ತು ತುಂಬಿಕೊಂಡ ಮೇಲೆ ಅದು ನಮ್ಮನ್ನ ಹೇಗೆ ನಡೆಸುತ್ತೆ ನಮಗೆ ಗೊತ್ತಿರೋದಿಲ್ಲ. ವಿಶೇಷವಾಗಿ ನಮಗೆ ಧಕ್ಕೆ ತರುವಂತ ಒಂದು ಅಂಗ ಯಾವುದೆಂಬುದಾಗಿ ಹೇಳುವಾಗ, ನಾನು ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ ಬೇಗನೆ ಹೊರಗಾಕ. ದ್ವೇಷ ಇದ್ರೆ ಕೋಪ ತೋರಿಸ್ಬಿಡ್ತದೆ, ಖುಷಿ ಇದ್ರೆ ಸಂತೋಷ ತೋರಿಸ್ತದೆ, ಪ್ರೀತಿ ಇದ್ರೆ ಸವಿ ಮಾತಾಡ್ತದೆ. ಹೀಗೆ ನಮ್ಮಲ್ಲಿ ಏನೇ ಇದ್ರೂ ಕೂಡ ಅದು ಬೇಗನೆ ಹೊರಗೆ ಹಾಕ್ಬಿಡ್ತದೆ. ಅದರಂತ ಬಲಹೀನವಾದಂತ ಅಂಗ ಶರೀರದಲ್ಲಿ ಯಾವುದೂ ಇದೆ. ಮರುಕ್ಷಣವೇ ಅದು ರಿಯಾಕ್ಟ್ ಮಾಡುದು. ಇದು ಹೃದಯದ ಆಲೋಚನೆಗಳನ್ನ ಹೊರಕ್ಕೆ ಹಾಕುವಂತ ಒಂದು ದೊಡ್ಡ ಸಾಧನೆ. ಅದನ್ನ ಯಾಕೋಬನು ಬರೀತಾನೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಬರೀತಾನೆ, ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿದ್ರು. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲಾ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರ ಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದೂ ಉಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದು, ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿಯದು. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯನನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ ಎರಡು ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ.
ಊಟೆಯ ಒಂದೇ ಬಾಯಿಯಿಂದ ಸಿಹಿ ನೀರು ಕಹಿ ನೀರು ಎರಡು ಹೊರಡುವುದುಂಟೆ. ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದೇ? ದ್ರಾಕ್ಷಿ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದೋ? ಹಾಗೆ ಉಪ್ಪು ನೀರಿನ ಬಾವಿಯಿಂದ ಸಿಹಿ ನೀರು ಬರುವುದಿಲ್ಲ. ಕೆಟ್ಟು ಹೋದ ಹೃದಯದಲ್ಲಿ ಕೆಟ್ಟದೇ ತುಂಬಿರುವಾಗ ಅವಾಡುವಂತ ಬಾಯಿಯಿಂದ ಬರುವಂತ ಮಾತುಗಳು ಒಳ್ಳೆಯವುಗಳು ಬರಲಿಕ್ಕೆ ಸಾಧ್ಯ. ನಾಲಿಗೆ ಕೆಟ್ಟದ್ದ ಒಳಗಡೆ ಇಟ್ಟಿದ್ರೆ ಅದನ್ನು ಮುಚ್ಚಿಡೋದು, ಅದನ್ನ ಬಹಳ ಬೇಗನೆ ಹೊರಗಾಗ್ತದೆ. ಅದು ಅದರ ಸ್ವಭಾವ. ಅದು ಇಡೀ ಪ್ರಪಂಚಕ್ಕೆ ಬೆಂಕಿ ಹಚ್ಚುತ್ತದೆ. ತನಗೂ ಬೆಂಕಿ ಹಚ್ಚಿಕೊಂಡು, ತನ್ನ ಬುಡಕ್ಕೂ ಬೆಂಕಿ ಇಟ್ಟುಕೊಂಡು ಇತರರನ್ನೂ ಸಹ ಬೆಂಕಿಯಲ್ಲಿ ಸುಟ್ಟು ನಾಶವಾಗುವಂತ ಮಾಡುತ್ತೆ. ಇದಕ್ಕೆ ಕಾರಣ ಏನು? ಹೃದಯದಲ್ಲಿ ತುಂಬಿರುವಂತಹ ಆಲೋಚನೆಗಳು. ಇಲ್ಲಿ ಕೆಟ್ಟದ್ದು ತುಂಬಿಟ್ಕೊಂಡಿರುವುದರಿಂದ ಅದು ತಾನಾಗಿ ಬಾಯಿಂದ ಹೊರಗಡೆ ಬರ್ತದೆ. ಅದಕ್ಕೆ ಬಾಯಿಂದ ಬರುವಂತಹ ಪ್ರತಿಯೊಂದು ಫಲವನ್ನ ಮನುಷ್ಯನು ಅನುಭವಿಸ್ಬೇಕು. ಜ್ಞಾನೋಕ್ತಿಯಲ್ಲಿ 12ನೇ ಅಧ್ಯಾಯ ಜ್ಞಾನೋಕ್ತಿ 12ನೇ ಅಧ್ಯಾಯದಲ್ಲಿ 4ನೇ ವರ್ಷದಲ್ಲಿ ಮಾತುಗಳನ್ನು ಮಾಡಿದ ಸತ್ಯವೇದವನ್ನು 14ನೇ. ಬಾಯ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನು. ಅವನ ಕೈ ಕೆಲಸದ ಫಲವು ಅವನಿಗೆ ಪ್ರಾಪ್ತವ. ಒಂದು ವೇಳೆ ಬಾಯಿಂದ ಬರುವಂತ ಮಾತುಗಳು ಒಳ್ಳೆಯವುಗಳಾಗಿದ್ರೆ ಒಳ್ಳೆಯ ಫಲವನ್ನ ಆತನು ಅನುಭವಿಸ್ತಾನೆ, ಇತರಿಗೂ ಸಹ ಅನುಭವಿಸ್ತಾನೆ. ಒಂದು ವೇಳೆ ಕೆಟ್ಟದ್ದು ತುಂಬಿರ್ತದೆ, ಅದರಿಂದ ಆಗುವಂತ ಕೇಡು ಅಷ್ಟಿಷ್ಟ ಅಲ್ಲ, ಅದು ಇಡೀ ಜಗತ್ತವನ್ನೇ ನಾಶ ಮಾಡ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಜ್ಞಾನೋಕ್ತಿಯಲ್ಲಿ 18ನೇ ಅಧ್ಯಾಯದಲ್ಲಿ 20ರಿಂದ 20 ವಚನ ಅಲ್ಲಿ ಈ ರೀತಿ ಬರುತ್ತೆ. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬಾ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುತ್ತಾರೆ. ನಾಲಿಗೆಯ ಮುಖಾಂತರವಾಗಿ ಹೃದಯದಲ್ಲಿರ್ತಕ್ಕಂಥ ಮಾತುಗಳು ಹೊರಗಡೆ ಬರುವಾಗ ಅದರ ಫಲ ಏನಾಗಿರ್ತದೆ ಅಂದ್ರೆ ಇಲ್ಲವೇ ಜೀವ, ಇಲ್ಲವೇ ಮರಣ. ಯಾವುದಾದ್ರೂ ಒಂದು ದಿಕ್ಕಿಗೆ ನಮ್ಮನ್ನು ಹೃದಯದಲ್ಲಿ ಇರುವಂತ ಆಲೋಚನೆಗಳು ನಾಲಿಗೆಯ ಮುಖಾಂತರವಾಗಿ ಮಾತುಗಳಾಗಿ ಹೊರಬಂದಾಗ ನಮ್ಮ ಗತಿಯನ್ನು ಅದು ತೀರ್ಮಾನಿಸುತ್ತೆ, ಇನ್ನೊಬ್ಬರ ಗತಿಯನ್ನು ತೀರ್ಮಾನಿಸುತ್ತೆ. ದೇವರು ಜ್ಞಾನೋಕ್ತಿಯಲ್ಲಿ ದೇವರ ಮಕ್ಕಳಿಗೆ ಮಾತುಗಳನ್ನು ಹೇಳ್ತಾರೆ. ನಿಮ್ಮ ಹೃದಯವನ್ನ ಜಾಗರೂಕತೆಯಿಂದ ಕಾಪಾಡಿಕೊಡ್ರಿ. ಅದನ್ನ ಜಾಗರೂಕತೆಯಿಂದ ಕಾಪಾಡಿಕೊಂಡಾಗ ಮಾತ್ರ ನಾಲಿಗೆಯಲ್ಲಿ ಒಳ್ಳೆಯದನ್ನ ಸಿಹಿಯಾದಂತ ನೀರು ಬಾಯೆಂಬ ಊಟೆಯಿಂದ ಹೊರಗೆ ಬರುವ ಒಳ್ಳೆಯ ಫಲವನ್ನ ಇದೆಂಬ ಮರದಿಂದ ಜನರು ಪಡ್ಕೊಳ್ಳುವಂತ ತನಗೂ ಒಳ್ಳೆಯದು, ಇತರರಿಗೂ ಒಳ್ಳೆಯದ. ಒಂದು ವೇಳೆ ಹೃದಯದಲ್ಲಿ ಒಳ್ಳೆಯದನ್ನು ತುಂಬಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹೃದಯದಲ್ಲಿ ಕೆಟ್ಟದ ತುಂಬದ ಮೇಲೆ ನಾಲಿಗೆಯನ್ನ ಕಂಟ್ರೋಲ್ ಮಾಡೋಕೆ ಯಾರಿಗೂ ಆಗೋದಿಲ್ಲ. ಭೂಮಿ ಮೇಲೆ ಎಲ್ಲಾನ ಕಂಟ್ರೋಲ್ ಮಾಡ್ಕೊಳ್ತಾರೆ. ಹಡಗು, ವಿಮಾನ, ಆನೆ, ಒಂಟೆ, ಪ್ರಾಣಿ, ಮೃಗಗಳನ್ನ ಹೇಳ್ದಂಗೆ ಕೇಳಿಸ್ತಾರೆ. ಆದ್ರೆ ಒಳಗಡೆ ಇರ್ತಕ್ಕಂಥ ಮೃಗದ ಸ್ವಭಾವ ಅದು ನಾಲಿಗೆಯಿಂದ ಹೊರಗೆ ಬರುವಾಗ ತಡೆಯೋದಕ್ಕೆ, ಅದನ್ನ ಹತೋಟಿ ಇರೋದಕ್ಕೆ ಯಾವ ಮನುಷ್ಯನಿಗೂ ಸಹ ಒಂದ್ಸಾರಿ ಹೊರಗಡೆ ಬಂದ ಮೇಲೆ ಎರಡರಲ್ಲಿ ಒಂದಾಗ, ಇಲ್ಲ ಜೀವ ಇಲ್ಲ ಮಾರ, ಯಾವ್ದಾರು ಒಂದನ್ನ ನಮ್ಮ ಮುಂದೆ ತಂದು ನಿಲ್ಲಿಸ್ತಾರೆ. ಅದನ್ನೇ ಇವತ್ತು ಅನೇಕರ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾರೋ ಒಂದು ಮೆಸೇಜ್ ಕಳಿಸ್ತಾರೆ, ಯಾರಿಗೋ ಕೋಪ, ಅವನನ್ನ ಹಿಡ್ಕೊಂಬನ್ರಿ ಅಂತ, ಅವನ ಹಿಡ್ಕೊಂಬಂದ್ ಎಲ್ಲಾ ಸೇರ್ಕೊಂಡು ಹೊಡೆದ್ರು, ಕೊಂದ್ರು. ಇವತ್ತು ಎಲ್ರು ಜೈಲಲ್ಲಿ ಬೇಲಿಲ್ದೆ
ಆ ಒಂದು ತಪ್ಪಿಗೆ ಶಿಕ್ಷೆಯನ್ನ ಹೊಂದುವಂತ ಪರಿಸ್ಥಿತಿ ಅನುಭವಿಸ. ಸುಖದ ಸುಪ್ಪತ್ತಿಗೆಯಲ್ಲಿ ಇರಬೇಕಾದವರು ಜೈಲಲ್ಲಿ ನೆಲದ ಮೇಲೆ ಮಣ್ಣಿನ ಮೇಲೆ ಜೀವ ಇಲ್ಲವೇ ಮರಣ ಯಾವುದಕ್ಕಾದ್ರೂ ಒಂದಕ್ಕೆ ತಂದು ನಿಲ್ಲಿಸ. ದೇವರ ಮಕ್ಕಳ ಜೀವಿತದಲ್ಲಿ ದೇವರು ಎಂದೂ ಕೂಡ ಇಂಥ ಪರಿಸ್ಥಿತಿಗೆ ತನ್ನ ಮಕ್ಕಳನ್ನ ತಂದು ನಿಲ್ಲಿಸುವುದಕ್ಕೆ ದೇವರ ವಾಕ್ಯದಲ್ಲೂ ನೋಡ್ತೇವೆ, ನಿನ್ನ ಬಾಯ ಮಾತಿಂದಲೇ ನೀನು ಅಪರಾಧಿಯಿಂದಲೂ ನೀನು ನೀತಿವಂತನಿಂದಲೂ ತೀರ್ಪು ಹೊಂದಿದಿ. ಈಗ ಲೋಕದ ಕಾನೂನುಗಳಿಗೆ ಮಾತ್ರ ಅಲ್ಲ, ಪರಲೋಕದಲ್ಲಿಯೂ ಸಹ ಬರುವಂತ ತೀರ್ಪಿನಲ್ಲಿ ನಮಗೆ ಪಾಲಿದೆ. ಇದ್ರ ಮೇಲೆ ನಾವು ಆಡುವಂತ ಮಾತುಗಳಿಂದ, ನಮ್ಮ ಹೃದಯದಿಂದ ಬಂದಂತ ಆಲೋಚನೆ, ಇಲ್ಲವೇ ನಾವು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಪ್ರತಿಫಲವನ್ನು ಹೊಂದಬೇಕಾಗ ಅಲ್ಲಿ ನೀತಿವಂತನಾಗಿದ್ದರೆ ನೀತಿ ಜೀವದ ಪ್ರತಿಫಲ. ಒಂದ್ ವೇಳೆ ಅನೀತಿವಂತನಾಗಿದ್ದರೆ ನಿತ್ಯವಾದ ನರಕವನ್ನ ನಾವು ಇದು ದೇವರ ಮಕ್ಕಳಿಗೆ ಮಾತ್ರ ಅರ್ಥ ಆಗ್ತದೆ. ದೇವರ ವಾಕ್ಯವನ್ನ ಓದುವಂತ, ತಿಳ್ಕೊಳ್ಳುವಂತ, ತಿಳಿದಿರುವಂತ ಮಕ್ಕಳಿಗೆ ಇದು ಅರ್ಥ ಆಗ್ತದೆ. ಪರಲೋಕದ ವಿಷಯಗಳು ಈ ಲೋಕದಲ್ಲಿರ್ತಕ್ಕಂಥ ಜನರಿಗೆ ಅರ್ಥ, ಯಾಕಂದ್ರೆ ಅವರು ಅದರ ಬಗ್ಗೆ ತಿಳ್ಕೊಂಡ್ರು. ಆದ್ರೆ ಯಾರು ದೇವರ ವಾಕ್ಯವನ್ನು ಓದ್ತಾರೆ ಅವರಿಗೆ ಮಾತುಗಳು ಅರ್ಥ ಆಗ್ತವೆ. ದೇವರು ತನ್ನ ಬಳಿಯಲ್ಲಿ ಕುಳಿತುಕೊಂಡು ದಿನಾಲು ತನ್ನ ವಾಕ್ಯಗಳನ್ನ ಕೇಳುವಂತ, ಧ್ಯಾನ ಮಾಡುವಂತ, ಆಲಿಸುವಂತ ಮಕ್ಕಳಿಗೆ ಈ ಮಾತುಗಳನ್ನ ಹೇಳ್ತಾನೆ. ನಿನ್ನ ಹೃದಯವನ್ನ ಜಾಗರೂಕತೆಯಿಂದ ಕಾಪಾಡಿಕೋ. ಈ ಭೂಮಿ ಮೇಲೆಯೂ ನೀನು ಕೆಟ್ಟತನ ಅನುಭವಿಸ್ಬೇಕಾಗ್ತದೆ, ನನ್ನ ಬಳಿಯಲ್ಲಿಯೂ ನೀನು ಕೆಟ್ಟ ತೀರ್ಪನ್ನ ನೀವು ಹೊಂದಿಕೊಳ್ಳಬೇಕಾಗ್ತದೆ. ಅದರಿಂದ ನೀನು ಬಿಡಿಸಬೇಕಾಗ್ತದೆ. ಬಲ ಹೆಚ್ಚಿದರೆ 80 ವರ್ಷಗಳು ಬದುಕುವಂತ ಈ ಭೂಮಿ ಮೇಲೆ 106 ವರ್ಷಗಳ ನರಕದ ಯಾತನೆಯನ್ನ ನಾವು ಪಡ್ಕೊಳ್ತೀವಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಕೊನೆ ಕಾಲದಲ್ಲಿ ತನ್ನ ಮಕ್ಕಳನ್ನು ಎಚ್ಚರಿಸ್ತಾರೆ. ಯಾವ ತಂದೆ ತಾಯಿ ತಪ್ಪು ಮಾಡಿ ಶಿಕ್ಷೆ ಅನುಭವಿಸೋದನ್ನ ಇಷ್ಟಪಡುವುದು, ಅದರಲ್ಲೂ ಮರಣದಂಡನೆ ಅನುಭವಿಸುವಂತದ್ದನ್ನ ಯಾವ ತಂದೆ ತಾಯಿಗಳು ಯಾವ ಕಾಲಕ್ಕೂ ಬಯಸುವುದು. ಆದರೆ ಮನುಷ್ಯನು ತಾನು ಆರಿಸಿಕೊಳ್ಳುವಂತ ದಾರಿ ಮುಂದೆ ಅಂಥದ್ದನ್ನ ತನ್ನ ಮೇಲೆ ತಂದುಕೊಳ್ಳೋದಾದ್ರೆ ದೇವರಿಗೆ ಅದು ನೋವನ್ನು ಉಂಟು, ಹೆತ್ತವರಿಗೆ ಅದನ್ನ ನೋವು. ಅದಕ್ಕಾಗಿ ಸ್ವಾಮಿ ಈ ಮಾತುಗಳನ್ನ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗಳು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ, ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಹೃದಯದಲ್ಲಿ ಕೆಟ್ಟದನ್ನ ತುಂಬಿಕೊಂಡ್ರೆ ಮಾತ್ರ ಬಾಯಿಂದ ಕೆಟ್ಟದ್ದು ಬರ್ತದೆ. ಹೃದಯದಲ್ಲಿ ಒಳ್ಳೆಯದನ್ನ ತುಂಬಿಕೊಂಡ್ರೆ ನಾಲಿಗೆಯನ್ನಲ್ಲ, ಇಡೀ ಶರೀರವನ್ನೇ ನೀನು ಹತೋಟಿಗೆ, ನಿನ್ನ ಕಣ್ಣು, ಬಾಯಿ, ನಾಲಿಗೆ, ದೇಹದಲ್ಲಿರುವಂತ ಪ್ರತಿಯೊಂದು ಅಂಗಾಂಗಗಳನ್ನ ಹತೋಟಿಗೆ ತರುವಂತ ಒಂದು ಸಾಧನೆ ಇದೆ. ಅದು ಏನಪ್ಪಾ ಅಂತಂದ್ರೆ ನನ್ನ ಬಾಯಿಂದ ಬಂದ ನನ್ನ ಮಾತು. ಅದಕ್ಕಾಗಿ ದಾವೀದನು ಬರೀತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು. ದಾವೀದನು ಬರೀತಾನೆ, ನಿನ್ನ ವಾಕ್ಯವು ಜೇನು ತುಪ್ಪಕ್ಕಿಂತ ರುಚಿ. ದೇವರ ಮಾತುಗಳನ್ನ ಜೇನು ತುಪ್ಪಕ್ಕಿಂತ ರುಚಿಯಾಗಿ ಅನುಭವಿಸಿದ್ರೆ ಮಾತ್ರ ಅದು ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ನೆಲೆಗೊಂಡು ಅವು ನಮ್ಮನ್ನ ತನಗೆ ಬೇಕಾದ ಹಾಗೆ ಉಪಯೋಗಿಸಿಕೊಟ್ಟವುಗಳಾಗ್ತವೆ. ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಯಜಮಾನ ನಿಂತಿದ್ದು ನಾವು ನಡೆಯಬೇಕಾದ ಮಾರ್ಗವನ್ನ ಉಪದೇಶಿಸುತ್ತದೆ. ತಕ್ಕ ಕಾಲದಲ್ಲಿ ಆಗಬಹುದಾದಂತ ಕೇಡಿನಿಂದ ನಮ್ಮನ್ನು ತಪ್ಪಿಸುತ್ತದೆ. ಅದನ್ನೇ ಆತನು ಹೇಳ್ತಾರೆ, ನಟ್ಟಿಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ, ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿದೆ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ನಿನ್ನ ಕಾಲನ್ನು ಕೇಡಿಗೆ ದೂರ ಮಾಡು. ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿ
ತುಂಬಿಕೊಂಡಿದ್ದರೆ, ನೆಲೆಗೊಂಡಿದ್ದರೆ ಮಾತ್ರ ನಾವು ಎಡಕ್ಕೆ ಹೋಗ್ಬೇಕು, ಬಲಕ್ಕೆ ಹೋಗ್ಬೇಕು. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ನಮ್ಮ ಮುಂದಿರುವಂತ ಮುಟ್ಟಬೇಕಾದ ಗುರಿಯನ್ನು ಮುಟ್ಟಲು ಬೇಕಾದಂತ ನೇರವಾದ ಮಾರ್ಗದಲ್ಲಿ ನಾವು ನಡೆದುಕೊಂಡು ಹೋಗೋದಕ್ಕೆ ಸಾಧ್ಯ. ಇಲ್ಲವಾದರೆ ಸೈತಾನನು ತರುವಂತ ಈಗ ಲೋಕದ ಎಲ್ಲ ಆಮಿಷಗಳಿಗೆ ಬಲಿಯಾಗಿ ಎಡಕ್ಕೋ ಬಲಕ್ಕೋ ತಿರುಗಿಕೊಂಡು ನಮ್ಮ ದಾರಿ ಡೊಂಕ ಆಗ್ತದೆ, ಅಡ್ಡ ದಾರಿ ಆಗ್ತದೆ. ಅನಂತರ ನಮ್ಮ ಮುಟ್ಟಬೇಕಾದ ಗುರಿ ನಮಗೆ ಸಿಕ್ಕುತ್ತೆ. ಬದಲಾಗಿ ಇನ್ನೆಲ್ಲೋ ಹೋಗಿ ನಾವು ಯಾವುದೋ ಒಂದು ಕೊನೆಯನ್ನ, ಅದು ನ್ಯಾಯ ತೀರ್ಪಿನ ಕೊನೆಯ. ಈ ಭೂಮಿ ಮೇಲೆಯೂ ದಂಡನೆ ಅನುಭವಿಸ್ತೇವೆ, ಬರುವಂತ ದೇವರ ಸನ್ನಿಧಾನದಲ್ಲಿಯೂ ಸಹ ನಾವು ದಂಡನೆಗೆ ಪಾತ್ರ. ಈ ಭೂಮಿ ಮೇಲೆ ಇರುವ ತನಕ ಕೆಟ್ಟವರು ಎಂಬುದಾಗಿ ಹೇಳಿಸ್ಕೊಂಡು ಆ ಬಿರುದನ್ನ ಹೊಂದಿದವರಾಗಿ ಬರ್ತೇವೆ. ಸತ್ತ ಮೇಲೂ ಸಹ ಒಬ್ಬ ವ್ಯಕ್ತಿ ತಾನು ಆಡಿದಂತ ಮಾತುಗಳಿಂದ ತನ್ನ ಗುಣವನ್ನು ವ್ಯಕ್ತಪಡಿಸಿ ತಾನು ಕೆಟ್ಟವನು ಎಂಬುದನ್ನ ಪ್ರೂವ್ ಮಾಡಿದ ಮೇಲೆ ಸತ್ತ ನಂತರ ಯಾರಾದ್ರೂ ಅವನ ನೆನೆಸ್ಕೊಂಡ್ರೆ, ಬಿಡಪ್ಪ ಅವನಂತ ಕೆಟ್ಟವನಾಗಿದ್ದು, ದುಷ್ಟನಾಗಿದ್ದು, ಅವನು ಇದ್ದೋದಕ್ಕಿಂತ ಅವನು ಸತ್ತೋದಕ್ಕೆ ಒಳ್ಳೇದು ಇದ್ರೆ ಇನ್ನೂ ಏನೇನ್ ಮಾಡ ಈ ಹೆಸರನ್ನ ಈ ಭೂಮಿ ಮೇಲೆ ಬಿಟ್ಟು ಹೋಗ್ತಾರೆ. ಇದ್ಯಾವುದು ಬೇಡ ಅಂತ ಉತ್ತಮವಾದಂತ ಹೆಸರನ್ನ, ಒಳ್ಳೆಯ ಜೀವಿತವನ್ನ, ಉನ್ನತವಾದಂತ ಆಶೀರ್ವಾದಗಳನ್ನ ಹಾಗೂ ನಿತ್ಯ ಜೀವವನ್ನು ಹೊಂದಬೇಕಾದ್ರೆ ಸೊಲೊಮೋನನ ಜ್ಞಾನದಲ್ಲಿ ದೇವರು ಈ ಮಾತುಗಳನ್ನು ಕಂದ, ನನ್ನ ಮಾತುಗಳನ್ನು ಆಲಿಸಿ, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರೆಗೆ ಅವು ಜೀವವು ದೇಹಕ್ಕೆಲ್ಲ ಅವೇ ಆಗುವು. ಭೂಮಿ ಮೇಲೆ ದೀರ್ಘಾಯುಷ್ಯವನ್ನ ಹೊಂದಿ ಉತ್ತಮವಾದಂತ ಹೆಸರನ್ನ ಪಡೆದು ಒಳ್ಳೆಯ ಫಲವನ್ನ ಅನುಭವಿಸುತ್ತಾ ಆಶೀರ್ವಾದದಾಯಕವಾದ ಜೀವಿತವನ್ನ ಕಂಡುಕೊಳ್ಳಬೇಕಾದ್ರೆ ದೇವರ ವಾಕ್ಯವನ್ನ ಅನುಸರಿಸಿ ನಡೆಯುವುದಕ್ಕೆ ಮಾತ್ರ. ಸಹೋದರ ಸಹೋದರಿಯರೇ, ದೇವರ ಮಾತುಗಳಿಂದಲೇ ಮನುಷ್ಯನು ಈ ಭೂಮಿ ಮೇಲೆ ಒಳ್ಳೆಯದನ್ನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅವನ ಹೃದಯದಲ್ಲಿ ದೇವರ ಹೃದಯ ಎಂಬ ಬೊಕ್ಕಸದಲ್ಲಿ ದೇವರ ಮಾತುಗಳು ತುಂಬಿದ್ರೆ ಮಾತ್ರ ಅವರ ನಾಲಿಗೆಯು ಒಳ್ಳೆಯದನ್ನ ಹೇಳ್ತದೆ, ಒಳ್ಳೆಯದನ್ನ ಮಾಡ್ತದೆ. ಅವರ ಮನಸ್ಸು ಒಳ್ಳೆಯದನ್ನ ಬಯಸ್ತದೆ, ಒಳ್ಳೆಯದನ್ನ ಆಲೋಚಿಸ್ತದೆ, ಒಳ್ಳೆಯ ಕಾರ್ಯಗಳನ್ನೇ ಮಾಡ್ತದೆ. ಈ ಭೂಮಿ ಮೇಲೆ ಒಳ್ಳೆಯದನ್ನೇ ಆಶಿಸಿ ಒಳ್ಳೆತನದಲ್ಲೇ ಇದ್ದುಕೊಂಡು ಒಳ್ಳೆಯದನ್ನೇ ಮಾಡುತ್ತಾ ಇತರರ ಜೊತೆಯಲ್ಲಿ ಒಳ್ಳೆಯವನಾಗಿ ಜೀವಿಸುವಾಗ ಕೊನೆ ಉಸಿರುವ ತನಕ ಒಳ್ಳೆಯವನು ಎಂಬ ಹೆಸರಿನಿಂದ ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಪರರಿಗೆ ಹಿತವನ್ನು ಒಳ್ಳೆಯದನ್ನು ಮಾಡುವಂತ ದೇವರು ಬಂದಾಗ ಅದಕ್ಕೆ ತಕ್ಕಂತ ಪ್ರತಿಫಲವು ಒಳ್ಳೆಯ ಫಲವಾಗುತ್ತದೆ. ಜ್ಞಾನೋಕ್ತಿ 8ನೇ ಅಧ್ಯಾಯ 32ನೇ ವರ್ಷದಲ್ಲಿ, ಮಕ್ಕಳಿಗ ಈಗ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ನನ್ನ ಕಡೆಗೆ ಕಿವಿಗೊಡಿರಿ. ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ ಸರಿ. ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲನ್ನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತ. ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು. ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನನ್ನನ್ನು ಹಾಗೆ ಮಾಡುವವರೆಲ್ಲರೂ ಮರಣವನ್ನ. ದೇವರ ವಾಕ್ಯವನ್ನ ಹಾಗೆ ಮಾಡ್ತಕ್ಕ, ದೇವರ ಮಾತುಗಳನ್ನ ವಿರೋಧಿಸ್ತಕ್ಕ, ದೇವರ ವಾಕ್ಯಗಳನ್ನ ತಿರಸ್ಕರಿಸುವಂತವರು ಈ ಭೂಮಿ ಮೇಲೆ ಎಂತಾದನ್ನ ಬಯಸ್ತಾರೆ, ಎಂತಾದನ್ನ ಹುಡುಕ್ತಾರೆ, ಎಂತದನ್ನ ಕಂಡುಕೊಳ್ತಾರೆ ಅಂದ್ರೆ ಮರಣವನ್ನ ಕಂಡು. ದೇವರ ವಾಕ್ಯಗಳನ್ನ ಹೃದಯದ ಬೊಕ್ಕಸದಲ್ಲಿ ತುಂಬಿಕೊಳ್ಳುವವರು ಜೀವದ ಬುಗ್ಗೆಗಳಾಗ್ತಾರೆ. ಉತ್ತಮವಾದಂತಹ ಆಶೀರ್ವಾದಗಳನ್ನ ತಂದು ಈ ಭೂಮಿ ಮೇಲೆ ಆಶೀರ್ವಾದದಾಯಕವಾದ ಜೀವಿತವನ್ನ ಜೀವಿಸ್ತಾರೆ, ನಿತ್ಯ ಜೀವವನ್ನು ಪಡೆದು. ದೇವರ ವಾಕ್ಯಗಳು ಮಾನವನ ಜೀವಿತಕ್ಕೆ ಅಷ್ಟೊಂದು ಬೆಲೆಯುಳ್ಳವುಗಳಾಗಿ,
ಅಂತ ಉನ್ನತವಾದಂತ ಜೀವಿತವನ್ನ ಕೊಡುವಂತವಳಾಗಿ. ಅದಕ್ಕಾಗಿಯೇ ದಾವೀದನು ಬರೀತಾನೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆ, ಯಾವನು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಯಾವನು ಧರ್ಮ ಅಂಧಕರದಲ್ಲಿ ಕೂತುಕೊಳ್ಳದೆ, ಹಗಲು ಇರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಧ್ಯಾನಿಸುತ್ತಿರುವನು, ಅವನು ಧನ್ಯ. ಅವನು ನೀರಾವರಿಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರುವನು, ತಕ್ಕ ಕಾಲದಲ್ಲಿ ಅದು ಫಲ ಕೊಡುತ್ತದಲ್ಲ. ಹೃದಯದಲ್ಲಿ ದೇವರ ವಾಕ್ಯಗಳು ತುಂಬಿದರೆ ಮಾತ್ರ ತಕ್ಕ ಕಾಲದಲ್ಲಿ ಉತ್ತಮವಾದ ಫಲವನ್ನ ಕೊಡುತ್ತದೆ. ಈ ಭೂಮಿ ಮೇಲೆ ನಡೆಯುವಂತ ಯಾವ ಕೆಟ್ಟ ದಾರಿಗೂ ನಾವು ನಮ್ಮ ಕಾಲು ಎಡಕ್ಕೂ ತಿರುಗುವುದಿಲ್ಲ, ಬಲಕ್ಕೂ ತಿರುಗುವುದಿಲ್ಲ. ನೆಟ್ಟನೆಯ ಮಾರ್ಗದಲ್ಲಿ ಮಾರ್ಗ ನಿತ್ಯ ಜೀವ, ಅದರ ಅಂತ್ಯ ನಿತ್ಯ ಜೀವ, ನಿರಂತರ ಸುರಕ್ಷಿತವಾಗಿ ಯಾವ ಭಯ, ಅಳುಕು, ಆತಂಕ, ನೋವು, ಸಂಕಟ, ಮರಣವಿಲ್ಲದೆ ಜೀವಿಸುವಂತ ಜೀವ. ಪರಲೋಕ ದೇವರ ವಾಕ್ಯಗಳಿಂದ ಮಾತ್ರ ಈ ಪಾಪದಿಂದ ತುಂಬಿರುವಂತ ಈ ಶರೀರವನ್ನು ಹತೋಟಿಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಅದಕ್ಕಾಗಿಯೇ ಈ ಭೂಮಿ ಮೇಲೆ ಜೀವಿಸುವಂತ ಪ್ರತಿಯೊಬ್ಬ ಮಾನವನು ದೇವರ ಸತ್ಯವೇದದಿಂದ ದೇವರು ಕೊಡಲ್ಪಟ್ಟಿರುವಂತಹ ಪ್ರತಿಯೊಂದು ಉತ್ತಮವಾದಂತಹ ಮಾತುಗಳನ್ನ ಪ್ರತಿಯೊಬ್ಬ ಮನುಷ್ಯನು ಕೇಳಬೇಕು. ಇದರಿಂದ ಈ ಭೂಮಿ ಮೇಲೆ ಅವನು ನೆಟ್ಟಿಗೆ ನಡೆಯುವುದನ್ನ ಕಲ್ತ್ಕೊಳ್ತಾನೆ, ಪರಲೋಕದ ಮಾರ್ಗಗಳಲ್ಲಿ ನಡೆಯುತ್ತಾನೆ, ನಿತ್ಯ ಜೀವವನ್ನು. ಅದಕ್ಕಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ನರಾವತಾರ ಶಿಲುಬೆ ಮೇಲೆ ನಮ್ಮೆಲ್ಲರ ಪಾಪಗಳನ್ನ ಹೊತ್ತುಕೊಂಡು ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಟ್ಟು ಈ ದುಷ್ಟ ಪಾಪದ ಬಂಧನದಿಂದ ನಮ್ಮನ್ನು ಬಿಡುಗಡೆ, ಆ ಬಂಧನದ ಬಿಡುಗಡೆ ನಿರಂತರವಾಗಿ ಶಾಶ್ವತವಾಗಿ ನಮ್ಮ ಜೀವಿತದಲ್ಲಿ ಉಳ್ಕೋಬೇಕೆಂಬುದಾದರೆ ದೇವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತುಗಳನ್ನು ದಿನನಿತ್ಯವೂ ನಾವು ಆಲಿಸಬೇಕಾಗ್ತದೆ, ಕೇಳಬೇಕಾಗ್ತದೆ, ಓದಬೇಕಾಗ್ತದೆ, ಧ್ಯಾನ ಮಾಡಬೇಕಾಗ್ತದೆ. ಅವುಗಳನ್ನ ನಮ್ಮ ಹೃದಯದಲ್ಲಿ ಬಚ್ಚಿಟ್ಕೊಳ್ಬೇಕಾಗ್ತದೆ. ಎಷ್ಟು ಬಚ್ಚಿಟ್ಕೊಳ್ಬೇಕು ಅಂತಂದ್ರೆ ಅದು ಎಷ್ಟು ನಮಗೆ ಸಿಗ್ತದೆ ಅಷ್ಟನ್ನ ನಾವು ಬಚ್ಚಿಟ್ಕೋಬೇಕಾಗ್ತದೆ. ಅದು ಎಲ್ಲಿ ಸಿಗ್ತದೆ ಅಲ್ಲಿಗೆ ಹೋಗಿ ಎಷ್ಟು ಕಷ್ಟವಾದರೂ ಅದನ್ನ ನಾವು ಕೊಂಡುಕೋಬೇಕಾಗ್ತದೆ. ಅದನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಬೇಕಾಗ್ತದೆ. ಯಾರು ದೇವರ ವಾಕ್ಯದಲ್ಲಿ ಆನಂದಿಸ್ತಾರೋ ಅವರು ಈ ಭೂಮಿ ಮೇಲೆ ಉತ್ತಮವಾದ ಜೀವಿತವನ್ನು, ಪರಲೋಕದಲ್ಲಿ ನಿತ್ಯ ಜೀವನವನ್ನು ಹೊಂದರಾಗಿದ್ದಾರೆ. ದೇವರು ಈ ಕೊನೆ ಕಾಲದಲ್ಲಿ ಬದುಕುತ್ತಿರುವ ದೇವರ ಮಕ್ಕಳಿಗೆ ಈ ಸತ್ಯವನ್ನು ತಿಳಿಸ್ತಾರೆ. ನಾನು ಮತ್ತು ನೀವು ಈ ಭೂಮಿ ಮೇಲೆ ಒಳ್ಳೆಯ ಫಲವನ್ನು ಕೊಡುವವರಾಗಿ ಉತ್ತಮವಾದ ಜೀವಿತವನ್ನ ಜೀವಿಸಿ ಒಳ್ಳೆಯ ಹೆಸರನ್ನ ಪಡೆದುಕೊಂಡು ನಿತ್ಯ ಜೀವಕ್ಕೆ ಪಾತ್ರರಾಗಬೇಕಾದ್ರೆ ಹಗಲು ರಾತ್ರಿ ಸತ್ಯವೇದದಲ್ಲಿರುವಂತಹ ದೇವರ ವಾಕ್ಯವನ್ನ ಓದಬೇಕಾಗ್ತದೆ, ತಿಳ್ಕೋಬೇಕಾಗ್ತದೆ, ಅರ್ಥ ಮಾಡ್ಕೋಬೇಕಾಗ್ತದೆ ಮತ್ತು ಅದರಂತೆ ನಡೆಯುವಂತ ಪ್ರಯತ್ನ. ಹಾಗೆ ಮಾಡಿದಾಗ ಮಾತ್ರ ಈ ಭೂಮಿಯ ಮೇಲೆ ಮತ್ತು ಪರಲೋಕದಲ್ಲಿ ಉತ್ತಮವಾದಂತಹ ಫಲವನ್ನ ನಾವು ಹೊಂದುವ. ಅಂತ ಫಲಕ್ಕಾಗಿ ದೇವರು ನಮ್ಮನ್ನ ಸಿದ್ಧಪಡಿಸಲು ಎದುರು ನೋಡ್ತಿದ್ದಾರೆ. ಅದಕ್ಕಾಗಿ ನನ್ನ ಅತ್ಯುನ್ನತವಾದಂತಹ ಮಾತುಗಳ ದೇವರ ವಾಕ್ಯವಾಗಿ ಸತ್ಯವೇದ ಈ 66 ಪುಸ್ತಕಗಳನ್ನು ಬರೆದು ನಮಗೆ ದೇವರ ವಾಕ್ಯವು ನಿನ್ನ ಬಾಯಲ್ಲಿಯೂ ಕೈಯಲ್ಲಿಯೂ ಇರ್ತದೆ. ಪ್ರಿಯ ಸಹೋದರ ಸಹೋದರಿಯರು, ನಿಮ್ಮ ಮಕ್ಕಳಿಗೂ ಇದನ್ನ ಕಲಿಸಿರಿ. ದಾರಿ ನಡೆಯುವಾಗ, ಮಲಗುವಾಗ, ಕೂತ್ಕೊಳ್ಳುವಾಗ ಧರ್ಮೋಪದೇಶದಿಂದ ಆರನೇ. ಯಾಕಂದ್ರೆ ಇದು ಅಷ್ಟು ಪ್ರಾಮುಖ್ಯವಾಗಿ ದೇವರ ವಾಕ್ಯವೇ ನಮ್ಮ ಉಸಿರಾಗಿರಬೇಕು. ದೇವರ ವಾಕ್ಯವೇ ನಮ್ಮ ನೋಟವಾಗಬೇಕು. ದೇವರ ವಾಕ್ಯವೇ ನಮ್ಮ ಬಾಯ ಮಾತಾಗಬೇಕು. ದೇವರ ವಾಕ್ಯವೇ ನಮ್ಮ ಕೈಯ ಕೆಲಸ. ಹಾಗಾದಾಗ ಮಾತ್ರ ಈ ಮೇಲೆ ನಾವು ದೇವರ ಮಕ್ಕಳಾಗಿ ಉತ್ತಮವಾದಂತಹ ಫಲವನ್ನು ಪಡ್ಕೊಳ್ತೇವೆ. ದೇವರ ಸನ್ನಿಧಾನದಲ್ಲಿ ಯಾವ ಸುಕ್ಕು, ಕಳಂಕ, ಲಯವಿಲ್ಲದೆ ಪರಿಶುದ್ಧತೆಯಲ್ಲಿ ಪರಿಪೂರ್ಣತೆಯನ್ನು ಪಡೆದವರಾಗಿ ಆತನ ಸನ್ನಿಧಾನದಲ್ಲಿ ಆತನ ಸಾರೂಪ್ಯವನ್ನು ಹೊಂದಿದವರಾಗಿ ಆತನ ಜೊತೆಯಲ್ಲಿ ನಿರಂತರವೂ ಜೀವಿಸುವಂತ ಯೋಗ್ಯತೆಯನ್ನು, ಅರ್ಹತೆ ಹಾಗೆ ಮಾಡುವಂತೆ ದೇವರ ಆತ್ಮ ನಮ್ಮನ್ನು ನಡೆಸಲಿ ಎಂಬುದು ನನ್ನ ಪ್ರಾರ್ಥನೆ. ದೇವರು ವಾಕ್ಯವಾಗಿ ಹಾಗೂ ಪ್ರಾರ್ಥನೆ ಮಾಡುತ್ತೇನೆ. ಈ ಸತ್ಯದ ಸುವಾರ್ತೆಯ ಮುಖಾಂತರವಾಗಿ ಮಾತ್ರ ಒಬ್ಬ ವ್ಯಕ್ತಿ ಇಂಥ ಉನ್ನತವಾದ ಆಶೀರ್ವಾದವನ್ನ ಕಂಡುಕೊಳ್ಳಲು ಸಾಧ್ಯ. ಅದಕ್ಕಾಗಿಯೇ ಸ್ವಾಮಿ
ನೀವು ನನ್ನಿಂದ ಕೇಳಿದಂಥದ್ದು ನೀವು ಹೋಗಿ ಜಗತ್ತಿಗೆಲ್ಲ ಸಾರಿರಿ ಎಂಬುದಾಗಿ. ಈ ಲೋಕವು ಕೆಟ್ಟತನದಿಂದ ತುಂಬಿ ಹೋಗಿ ಈ ಕೆಟ್ಟತನದ ಸೈತಾನನ ಮೋಸದ ಬಲೆಯಿಂದ ಪ್ರತಿಯೊಬ್ಬ ಮನುಷ್ಯನನ್ನ ತಪ್ಪಿಸಿ ಉತ್ತಮವಾದಂತ ಉನ್ನತವಾದಂತ ಜೀವಿತಕ್ಕೆ ನಿತ್ಯ ಜೀವಕ್ಕೆ ತರಬೇಕಾದ್ರೆ ದೇವರ ಈ ಸತ್ಯದ ಸ್ವಾರ್ಥೆಯನ್ನ ಸಾರಿ ಅವರ ಜೀವಿತದಲ್ಲಿ ದೇವರ ವಾಕ್ಯವೆಂಬ ಮಾತುಗಳನ್ನ ಅವರ ಹೃದಯ ಎಂಬ ಬೊಕ್ಕಸದಲ್ಲಿ ತುಂಬಿ ಅವರ ಜೀವಿತವನ್ನ ಬದಲಾಯಿಸಿ ನೂತನಪಡಿಸಿ ದೇವರ ವಾಕ್ಯಗಳು ಅವರನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತೆ ಮಾಡಿ ಅವರ ಜೀವಿತವನ್ನು ಶುದ್ಧಪಡಿಸಿ ಅವರಿಗಿರುವಂತ ಪಾಪದ ಕಲೆ ಕೆಟ್ಟ ಹೆಸರನ್ನ ತೆಗೆದುಹಾಕಿ ಅವರ ಜೀವಿತದಲ್ಲಿ ಉತ್ತಮವಾದಂತ ಫಲವನ್ನ ಕೊಡುವ ಹಾಗೆ ಮಾಡಿ ಒಳ್ಳೆಯ ಹೆಸರನ್ನ ಅವರ ಹಣೆ ಮೇಲೆ ಬರೆದು ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದುವುದಕ್ಕಾಗಿ ಸಿದ್ಧ ಮಾಡುವ ಕೆಲಸವನ್ನ ದೇವರ ಮಕ್ಕಳಾದ ನಮಗೆ ಕೊಟ್ಟಿದ್ದಾರೆ. ಒಬ್ಬ ಪಾಪಿಯ ದೇವರ ಕಡೆಗೆ ತಿರುಗಿಸಿದರೆ ಈ ಪರಲೋಕವೇ ಸಂತೋಷ ಮತ್ತು ಬಹು ಪಾಪಿಗಳನ್ನ ಸದ್ಧರ್ಮಿಗಳನ್ನ ಮಾಡುವುದು ಪರಲೋಕದಲ್ಲಿ ಜ್ಯೋತಿರ್ಮಂಡಲಗಳಂತೆ ಪ್ರಕಾಶಿಸುವುದರಿಂದ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ತಾನು ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವುದಲ್ಲದೆ ಇತರರಿಗೂ ದೇವರ ವಾಕ್ಯಗಳನ್ನ ಬೋಧಿಸಿ ಅವರನ್ನೂ ಕೈಕೊಂಡು ನಡೆಯುವಂತೆ ಮಾಡಿ ಇತರರನ್ನ ನಮ್ಮಂತೆ ಪ್ರೀತಿಸಿ ನಮ್ಮ ಹಾಗೆ ಪರಲೋಕ ರಾಜ್ಯದಲ್ಲಿ ಅವರನ್ನ ನೋಡುವಂತ ಅವಕಾಶವನ್ನ ನಮ್ಮಿಂದ ದೇವರು ಇದನ್ನು ಹಾಗೆ ಮಾಡುವುದಕ್ಕಾಗಿ ನಾವೆಲ್ಲರೂ ಪ್ರತಿಯೊಬ್ಬ ಮಾನವನ ಹಿತಕ್ಕಾಗಿ ಹೆಚ್ಚಾಗಿ ಪ್ರಾರ್ಥಿಸಬೇಕಿದೆ. ಈ ದುಷ್ಟ ಲೋಕದಲ್ಲಿ ನಾಶವಾಗುತ್ತಿರುವ ಈ ಮಾನವನಿಗೆ ಸುವಾರ್ತೆಯು ಅತ್ಯವಶ್ಯವಾಗಿದೆ. ಸುವಾರ್ತೆಯ ಮುಖಾಂತರವಾಗಿ ಮಾತ್ರ ಮನುಷ್ಯನು ಪಾಪದ ಸಂಬಳ ಮರಣದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವನ ಹೊಂದಲು ಸಾಧ್ಯ. ಅದಕ್ಕಾಗಿಯೇ ಪರಲೋಕದ ದೇವರ ಈ ಸತ್ಯದ ಸುವಾರ್ತೆಯು ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಬೇಕು. ದೇವರ ಈ ಸತ್ಯದ ಸುವಾರ್ತೆಯನ್ನು ಸಾರುವಲ್ಲಿ ದೇವರಾತ್ಮನು ತನ್ನ ಕೃಪೆಯ ಬಾಗಿಲನ್ನು ತೆರೆದು ತನ್ನ ಆತ್ಮನ ಬಲದಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ಮುಟ್ಟಬೇಕಾದಂತ ಪ್ರತಿಯೊಬ್ಬಾತ್ಮ ಸತ್ಯದ ಸುವಾರ್ತೆಯು ಮುಟ್ಟುವಂತೆ ಕಾರ್ಯ ಅದು ಅಂತ ಅಶುದ್ಧವಾದ ಜೀವಿತದಿಂದ ಅವರನ್ನು ಬಿಡುಗಡೆ ಮಾಡಿ ಬದಲಾಯಿಸಿ ನೂತನ ಸ್ವಭಾವವನ್ನು ನೂತನ ಜೀವಿತವನ್ನು ಕೊಟ್ಟು ನಿತ್ಯ ಜೀವಕ್ಕೆ ನಡೆಸುವುದು ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕಂತ ಪ್ರಾರ್ಥನೆ ಮಾಡಿ. ಇದ್ದೀರಾ? ಓಕೆ. ಇಲ್ಲವಾದ್ರೆ ಸಹೋದರಿ ರಾಜೇಶ್ವರಿ ಅವರು ಪ್ರಾರ್ಥನೆ ಮಾಡ್ಬೇಕು. ಇದ್ದೀರಾ ರಾಜೇಶ್ವರಿ ಅಮ್ಮ? ಹಲೋ, ಕೇಳಿಸ್ತಾ ಇದೆಯಾ? ಏನಾಗಿರ್ಬೋದು. ಸಹೋದರಿ ರಾಜೇಶ್ವರಿ ಪ್ರಾರ್ಥನೆ ಮಾಡಬೇಕೆಂಬ ಸ್ತೋತ್ರ. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡಿದ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ತಂದೆಯ ಸ್ತೋತ್ರ, ಆತ್ಮವುಳ್ಳ ತಂದೆಯ ಸ್ತೋತ್ರ, ಬೆಳಕಿಗೆ ಮೂಲ ಕಾರಣವಾದ ತಂದೆಯ ನಿಮಗೆ ಸ್ತೋತ್ರವನ್ನು. ಸರ್ವಶಕ್ತನಾದ ದೇವರೇ, ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ಕಲಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರಿಗೆ ಮಹಿಮೆಯುಳ್ಳ ಅರಸನೇ, ಸದಮಲ ಸ್ವಾಮಿಯೇ ನಿನಗೆ ಸ್ತೋತ್ರವಾದ ಕೊಟ್ಟಂತೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ದಿನವನ್ನು ಆಶೀರ್ವಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ತಂದೆ, ನೀವ್ ಹೇಳಿದಿರಿ, ಎಲ್ಲಿ ಇಬ್ರು ಮೂವರು ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರೋ
ಅವರ ಮಧ್ಯದಲ್ಲಿ ನಾನು ಇಟ್ಟಿನಂತ ವಾಗ್ದಾನ ಕೊಟ್ಟಂತ ದೇವರು, ವಾಗ್ದಾನ ಪ್ರಕಾರ ಸ್ವಾಮಿ ಪಾಪಿಗಳಾದ ನಮ್ಮನ್ನೆಲ್ಲರನ್ನು ನೀನು ಮುಟ್ಟಿ ಆಶೀರ್ವದಿಸು. ನಮ್ಮ ಪಾಪ ಅಪರಾಧಗಳೆಲ್ಲವನ್ನೂ ಮನ್ನಿಸು ಸ್ವಾಮಿ. ನಾವು ಅಲ್ಪರು ಸ್ವಾಮಿ, ಅಲ್ಪರಾದ ನಮ್ಮನ್ನು ಸ್ವಾಮಿ ನೀವೇ ನಮ್ಮನ್ನು ಬೆಳೆಸಿ ನಮಗೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ನಿನ್ನ ಒಂದು ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ನಿಮಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಕೂಟದಲ್ಲಿ ನಾವೆಲ್ಲರೂ ಒಂದು ಚಿಕ್ಕ ಗುಂಪಾಗಿ ಒಂದು ಹಿಂಡಾಗಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕೂತು ನಿನ್ನಲ್ಲಿ ಪ್ರಾರ್ಥಿಸುವಾಗ ಸ್ವಾಮಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸು, ಬಲಪಡಿಸು ದೇವ. ಈ ದಿನದ ಕೆಲಸ ಕಾರ್ಯಗಳೆಲ್ಲವನ್ನು ಆಶೀರ್ವಾದ ಮಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ದೇವ. ತಂದೆ, ಬೋಧಕರು ತಿಳಿಸಿಕೊಟ್ಟಂತ ಒಂದೊಂದು ವಾಕ್ಯವು ಸ್ವಾಮಿ ಆ ವಾಕ್ಯಗಳ ಮುಖಾಂತರ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು. ವಾಕ್ಯದ ಗೂಢಾರ್ಥಗಳನ್ನು ತಿಳಿಸಿಕೊಟ್ಟು ಈ ವಾಕ್ಯಗಳೊಟ್ಟಿಗೆ ಈ ದಿನವೆಲ್ಲ ನಾವು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದರ ಜ್ಞಾನದಲ್ಲೇ ನಡೆಯುವಂತೆ ನಮ್ಮನ್ನು ಎಚ್ಚರಿಸಿ ಕಾಪಾಡಿಸು. ನಿನಗೆ ಸ್ತೋತ್ರವಾಗಲಿ ದೇವ. ಈ ಒಂದು ಊಟವನ್ನು ನಡೆಸ್ತಕ್ಕಂತ ಬೋಧಕರನ್ನು ಕೂಡ ಆಶೀರ್ವದಿಸು. ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು, ಅವರ ಮೊಮ್ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡಿಸು. ಅವ್ರು ಮಾಡುವಂತ ಸೇವೆಯನ್ನು ಕೂಡ ಹೆಚ್ಚಾಗಿ ನೀನು ಆಶೀರ್ವದಿಸು, ಬಲಪಡಿಸುತ್ತೇವ. ಸರ್ವಶಕ್ತನೇ, ನೀನು ಎಲ್ಲಾ ಕಾರ್ಯಗಳಲ್ಲಿ ಕೃಪೆ ತೋರಿಸುವಾತನು ನೀನೇ ಸ್ವಾಮಿ. ನಮ್ಮ ಹೆಸರನ್ನು ಹಿಡಿದು ಕರೆಯುವ ಇಸ್ರಾಯೇಲ್ ದೇವರು ನೀವು ದೇವ. ನಿನಗೆ ಸ್ತೋತ್ರವಾಗಲಿ ಅಪ್ಪ. ತಂದೆಯೇ, ಸರ್ವಶಕ್ತನಾದ ದೇವರೇ, ದುಷ್ಟರು ಹಾಕಿದ ಬಂಧನಗಳನ್ನು ಛೇದಿಸಿ ಬಿಟ್ಟವರು ನೀನು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಪಾಪಿಗಳು ಸೇರದೆ ಪ್ರತ್ಯೇಕವಾಗಿರುವಾತನೇ ನಿನಗೆ ಸ್ತೋತ್ರ. ಕೇಡಿನ ವಿಷಯದಲ್ಲಿ ಪಶ್ಚಾತ್ತಾಪ ಪಡುವಾತನೇ ನಿನಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ ಸ್ವಾಮಿ. ಭೂಮಿಯ ಆಕಾಶದಲ್ಲಿ ಮೆರೆಯುತ್ತಿರುವ ನಿನ್ನ ಪ್ರಭಾವಕ್ಕಾಗಿ ಸ್ತೋತ್ರ ಸ್ವಾಮಿ, ಸ್ತೋತ್ರ. ಮೇಘ ಮಾರ್ಗವನ್ನು ಮುಟ್ಟುವ ನಿನ್ನ ನಂಬಿಗಸ್ತಿಗಾಗಿ ನಾವು ಸ್ತೋತ್ರ ಮಾಡ್ತಾ ಇದೀವಿ ಸ್ವಾಮಿ. ಮಾನವರು ಆಶ್ರಯಿಸಿಕೊಳ್ಳುವ ನಿನ್ನ ರೆಕ್ಕೆಗಳ ಮರೆಗಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರಪ್ಪ. ನಿನ್ನ ಕೃಪೆಯು ದೊಡ್ಡದು ಕರ್ತನೇ, ನಿನಗೆ ಸ್ತೋತ್ರ. ಹಗಲಲ್ಲಿ ನಿನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವ ಕರ್ತನೇ, ನಿಮಗೆ ಸ್ತೋತ್ರವಾಗಲಿ. ಜೀವಕ್ಕಿಂತಲೂ ಅಪಾರವಾದ ನಿನ್ನ ಪ್ರೇಮಾನುಭವಕ್ಕಾಗಿ ಸ್ತೋತ್ರಪ್ಪ. ಸರ್ವಶಕ್ತನೇ, ನಿನಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ ಸ್ವಾಮಿ. ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದಾತನೇ ನಿನಗೆ ಸ್ತೋತ್ರವಾಗಲಿ. ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ತಂದೆ, ಆತನು ತನ್ನ ಪ್ರಜೆಗಳಿಗೋಸ್ಕರ ಘನದ ಕೊಮ್ಮನ್ನು ಎಬ್ಬಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಸ್ವಾಮಿ. ಸರ್ವಶಕ್ತನೇ, ಮಹಿಮೆಯಲ್ಲ ಸದಮಲ ಸ್ವಾಮಿಯ ನಿನ್ಗೆ ಸ್ತೋತ್ರವಾಗಲಿ ಅಪ್ಪ. ಈ ದಿನದಲ್ಲಿ ಕೇಳಿದಂತ ಪ್ರತಿಯೊಂದು ವಿಷಯಗಳು ನಿನ್ಗೆ ಗೊತ್ತಿದೆಯಪ್ಪ. ಎಲ್ಲವನ್ನು ಬಲ್ಲಾತನು ತಿಳಿದವನು ನೀನು ಸ್ವಾಮಿ. ನಿನಗೆ ಗೊತ್ತಿಲ್ಲದೆ ಇದ್ಯಾವುದಿಲ್ಲ ದೇವ. ನಮ್ಮ ಈ ಎಲ್ಲಾ ಒಂದು ವಿಷಯಗಳಿಗಾಗಿ ಸ್ವಾಮಿ ನಾವು ನಿಮ್ಮಲ್ಲಿ ಬೇಡುವಾಗ ನೀವು ಸದುತ್ತರವನ್ನು ಕೊಟ್ಟು ನಮ್ಮನ್ನು ನಡೆಸು ದೇವ. ನಿನಗೆ ಸ್ತೋತ್ರವಾಗಲಿ. ಸರ್ವಶಕ್ತನೇ, ಇಸ್ರಾಯೇಲಿಗೆ ಕೊಟ್ಟಂತ ವಾಗ್ದಾನ ಪ್ರಕಾರ ಸ್ವಾಮಿ ನಮ್ಮನ್ನು ನಡೆಸು, ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಅಪ್ಪ ತಂದೆ, ನಿನಗೆ ಸ್ತೋತ್ರವಾಗಲಿ ದೇವ. ಈ ಕೂಟದಲ್ಲಿ ಸೇರಿರ್ತಕ್ಕಂತ ಪ್ರತಿ ಒಬ್ಬೊಬ್ಬರನ್ನು ನೀನು ಮುಟ್ಟು ಆಶೀರ್ವದಿಸು ಸ್ವಾಮಿ. ಮುಂಜಾನೆ ಎದ್ದು ನಿನ್ನ ಸನ್ನಿಧಾನದಲ್ಲಿ ಕೂತಿರುವಾಗ ಸ್ವಾಮಿ, ಅವರ ಕಷ್ಟಗಳು, ದುಃಖಗಳು, ಚಿಂತೆಗಳು ಏನಿದೆ ನಮಗ್ ಗೊತ್ತಿಲ್ಲಪ್ಪ. ನಿನ್ನ ಪಾದದಡಿಯಲ್ಲಿ ಕೂತು ಸ್ವಾಮಿ ನಿನ್ನ ಪ್ರಾರ್ಥನೆಯನ್ನು ಲಾಲಿಸಿ ನಿನ್ನಲ್ಲಿ ಮೊರೆಯಿಟ್ಟು ಅವರು ಕೇಳುವಾಗ ಸ್ವಾಮಿ, ಬೇಡುವಾಗ ಕರ್ತನೆ, ನಿನ್ನ ಮಕ್ಕಳಾದ ನಮ್ಮನ್ನೆಲ್ಲರನ್ನು ನಿನ್ನ ಮುಟ್ಟಿ ಆಶೀರ್ವದಿಸು ಸ್ವಾಮಿ. ನಮ್ಮ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿ ಸ್ವಾಮಿ, ನಾವು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಅಪ್ಪ ತಂದೆಯೇ, ಈ ದಿನದಲ್ಲಿ ನಡೆದಂತ ಎಲ್ಲಾ ಪ್ರಾರ್ಥನೆ ಕೂಟಗಳನ್ನು ಆಶೀರ್ವಾದ ಮಾಡು. ಸಭೆಗಳನ್ನು ಆಶೀರ್ವದಿಸು. ಸಭಾ ಪಾಲಕರನ್ನು, ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ.
ಅವ್ರು ಮಾಡುವಂತ ಸೇವೆಯನ್ನು ಕೂಡ ಹೆಚ್ಚಾಗಿ ಆಶೀರ್ವದಿಸು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ದೇವ. ಸರ್ವಶಕ್ತನೇ, ಈಗ ಅಪ್ಪ ಇವತ್ತಿನ ದಿನದಲ್ಲಿ ಸ್ವಾಮಿ ಎಲ್ಲಾ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಪ್ರತಿಯೊಬ್ಬೊಬ್ಬರಿಗೂ ಸ್ವಾಮಿ ಎಲ್ಲಿ ನೋಡು ಜ್ವರ ಹರಡ್ಕೊಂಡಿರುವಾಗ ಸ್ವಾಮಿ ವೈದ್ಯನಿಗಿಂತ ಘನ ವೈದ್ಯ ನೀನಾಗಿದ್ದೀರ ಸ್ವಾಮಿ. ಪಾಪಿಗಳಾದ ನಮ್ಮನ್ನು ಮುಟ್ಟು ಆಶೀರ್ವದಿಸು. ಈ ಒಂದು ಜ್ವರಗಳಿಂದ ಪ್ರತಿಯೊಬ್ಬರನ್ನು ಬಿಡಿಸು ಸ್ವಾಮಿ. ಅಪ್ಪ ನಿನ್ನಿಂದ ಎಲ್ಲವೂ ಸಾಧ್ಯ ದೇವ. ನಾವು ನಿಮಗೆ ತನ್ನ ಮನ ಎಲ್ಲವೂ ಅರ್ಪಿಸ್ತಾ ಇದ್ದೀವಿ ಸ್ವಾಮಿ. ನಮ್ಮನ್ನು ಆಶೀರ್ವದಿಸಿ ನಡೆಸು, ಕಾಯ್ದು ಕಾಪಾಡು ಸ್ವಾಮಿ. ನಿಮಗೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಸ್ವಾಮಿ ಯಾರ್ಯಾರು ಕಷ್ಟ, ದುಃಖ, ಚಿಂತೆ, ನೋವು, ಬಾಧೆಗಳಲ್ಲಿದ್ದಾರೆ ಸ್ವಾಮಿ, ಅವರೊಟ್ಟಿಗೆ ನೀನ್ ಮಾತಾಡಪ್ಪ. ಹೌದು ಕರ್ತನೆ, ನೀನು ಈ ಲೋಕವನ್ನೇ ಸೃಷ್ಟಿ ಮಾಡಿದಂತ ದೇವರು, ಸಮಸ್ತ ಭೂಮಿ ನಿವಾಸಿಗಳನ್ನು ಸೃಷ್ಟಿ ಮಾಡಿದಂತ ದೇವರು. ಇವತ್ತು ನಿನ್ನ ಮಕ್ಕಳಿಗೆ ಏನು ಸಮಸ್ಯೆಗಳ ಮಧ್ಯದೆಯೋ ನೀನು ಬಲ್ಲವನಾಗಿದೆಯಪ್ಪ. ಆ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಸ್ವಾಮಿ ನಿನ್ನ ಒಂದು ಮಾರ್ಗವನ್ನು ಅರಿತುಕೊಂಡು ಜೀವಿಸುವಂತೆ, ನಿನ್ನ ಒಂದು ಸತ್ಯವೇದದ ವಾಕ್ಯಗಳ ಪ್ರಕಾರ ಜೀವಿಸುವಂತೆ ಪ್ರತಿ ಒಬ್ಬೊಬ್ಬರನ್ನು ನೀನು ಮುಟ್ಟಿ ಆಶೀರ್ವದಿಸು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ತಂದೆ, ಈ ಲೋಕದಲ್ಲಿ ಸ್ವಾಮಿ ಇನ್ನು ಎಷ್ಟೋ ಜನಗಳು ನಿನ್ನನ್ನು ಅರಿಯದೇ ಇದ್ದಾರೆ ಅಪ್ಪ. ಅವರೆಲ್ಲರೂ ನಿನ್ನನ್ನು ಅರಿತುಕೊಂಡು ಸತ್ಯ ದೇವರು ಯಾರೆಂದು ತಿಳಿದುಕೊಂಡು ಸ್ವಾಮಿ ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ಸ್ಮರಿಸುತ್ತಾ ನಿನ್ನ ಮಕ್ಕಳಾಗಿ ಬೆಳೆಯುವಂತೆ ಒಬ್ಬೊಬ್ಬರನ್ನು ಮುಟ್ಟಿ ಆಶೀರ್ವದಿಸು, ಬಲಪಡಿಸುತ್ತೇವ. ಈ ಲೋಕವನ್ನು ಆಶೀರ್ವದಿಸು. ಎಲ್ಲಾ ರಾಜ್ಯಗಳನ್ನು ಕೂಡ ನೀನು ಆಶೀರ್ವಿಸು. ಎಲ್ಲಾ ಪಟ್ಟಣಗಳನ್ನು, ಹಳ್ಳಿ ಪಳ್ಳಿಗಳನ್ನು ಕೂಡ ನೀನು ಆಶೀರ್ವಾದ ಮಾಡಿಸು. ಪ್ರತಿಯೊಂದು ಹಳ್ಳಿಗಳಲ್ಲಿ ಸ್ವಾಮಿ ನಿನ್ನ ಒಂದು ನಾಮವು ಎಲ್ಲೆಲ್ಲಿ ಕೊಂಡಾಡುವಂತೆ, ಪ್ರತಿಯೊಬ್ಬರ ಬಾಯಲ್ಲಿ ಕೂಡ ಸ್ವಾಮಿ ನಿನ್ನ ವಾಕ್ಯಗಳು ಬೆಳಗುವಂತೆ ಆಶೀರ್ವದಿಸು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಅಪ್ಪ ತಂದೆ. ಈಗ ದೇವ, ಈ ದಿನದಲ್ಲಿ ಕೇಳಿದಂತ ಎಲ್ಲಾ ವಾಕ್ಯಗಳನ್ನು ಕೂಡ ಸ್ವಾಮಿ ನಾವು ಅರ್ಥಕೊಂಡು ಈ ದಿನವೆಲ್ಲ ಈ ವಾಕ್ಯಗಳೊಟ್ಟಿಗೆ ಜೀವಿಸುವಂತೆ ನಾವು ಪ್ರತಿಯೊಂದು ಹೆಜ್ಜೆಯನ್ನು ಇಡುವಾಗ ಸ್ವಾಮಿ ನಿನ್ನನ್ನು ಮರೆಯದಂತೆ ನಿನ್ನಲ್ಲಿ ಧ್ಯಾನಿಸುತ್ತಾ ಸ್ವಾಮಿ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಅಪ್ಪ ತಂದೆ. ನಮ್ಮ ಪಾಪ ಅಪರಾಧಗಳೆಲ್ಲವನ್ನೂ ಮನ್ನಿಸು. ಈ ದಿನದ ಕೆಲಸ ಕಾರ್ಯಗಳನ್ನು ಆಶೀರ್ವಿಸು. ನಮಗೆ ಅಗತ್ಯ ಇರುವಂತೆ ಪಾಲಿಸಿಕೊಡಪ್ಪ. ನಾವು ಹೋಗುವಾಗಲೂ ಬರುವಾಗಲೂ ಯಾವುದೇ ಕೇಡು ಗಂಡಾಂತರಗಳು ಮುಟ್ಟದಂತೆ ನಿನ್ನ ಪರಲೋಕ ದ್ವಾರವನ್ನು ತೆರೆದು ಉತ್ತರ ಮುಖಾಂತರ ನಮ್ಮನ್ನು ಆವರಿಸಿ ನಡೆಸು, ಕಾಯ್ದು ಕಾಪಾಡು. ನಿನ್ನ ಪರಿಶುದ್ಧ ರಕ್ತದ ಅಡಿದಾವರಲ್ಲಿ ನಮ್ಮನ್ನು ನಡೆಸು ಸ್ವಾಮಿ. ಸ್ವಾಮಿ, ಸಂಜೆ ನಡೆಯುವಂತ ಕಾರ್ಯಕ್ರಮವನ್ನು ಕೂಡ ನಿನ್ನ ಸಬ್ಬತ್ತಿನವನ್ನು ಆಶೀರ್ವಾದ ಮಾಡು ಸ್ವಾಮಿ. ಈ ಸಬ್ಬತ್ತಿನದಲ್ಲಿ ಪ್ರತಿಯೊಬ್ಬರು ಬಂದು ಸೇರಿ ನಿನ್ನ ವಾಕ್ಯಗಳನ್ನು ಕೇಳಿ ಅದರ ಗೂಢಾರ್ಥಗಳನ್ನು ತಿಳಿದುಕೊಂಡು ನಡೆಯುವಂತೆ ಸ್ವಾಮಿ. ಈ ಸಂಜೆಯಲ್ಲಿ ನಡೀತಕ್ಕಂತ ಪ್ರತಿಯೊಬ್ಬರು ಬಂದು ಸೇರುವಂತೆ ನಿನ್ನ ಎಚ್ಚರಿಸು ಸ್ವಾಮಿ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ಪ್ರತಿಯೊಂದು ವಿಷಯಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ಸ್ವಾಮಿ, ನಮ್ಮ ಕುಟುಂಬವನ್ನು, ನನ್ನನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ದೇವ, ಈ ದಿನದಲ್ಲಿ ನಡೆದಂತ ಪ್ರತಿಯೊಂದು ಪ್ರಾರ್ಥನೆಗಳು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ಬೋಧಕರನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನನ್ನನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ, ಮಗ, ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮೆ ನೀನು ಒಬ್ಬನಿಗೆ ಸಲ್ಲಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಂಡು ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಆಮೇಲೆ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಲೋಕೇಶ್ ಅಂಕಲ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮುಕ್ತಾಯದ ಪ್ರಾರ್ಥನೆ ನಾವು ಹೋಗ್ಬೇಕು. ಪ್ರಾರ್ಥನೆ ಮಾಡಿಕೊಳ್ಳ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ದಿನಕ್ಕಾಗಿ, ನೀನು ಮಾಡದ ಮೇಲಿಗಾಗಿ, ತೋರಿದ ಪ್ರೀತಿಗಾಗಿ, ಉಪಕಾರಗಳಿಗಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಮ್ಮ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಬೆಳಗನ್ನ ನೋಡುವಂತೆ ಎಚ್ಚರವಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಂತೆ, ನಿನ್ನ ಬಾಯಿಂದ ಬರುವಂತ ಮಾತುಗಳನ್ನ ಕೇಳುವಂತೆ ಸ್ವಾಮಿ, ನಿನ್ನ ಮುಂದೆ ನಮ್ಮ ಎಲ್ಲಾ ಪಾಪಗಳನ್ನ ಅರಿಕೆ ಮಾಡಿ ನಮ್ಮ ಅವಶ್ಯಕತೆಗಳನ್ನ ವಿಜ್ಞಾಪಿಸುವಂತೆ
ಜಗತ್ತಿನಲ್ಲಿ ನಮ್ಮಂತೆ ಇರುವಂತ ಇತರರಿಗಾಗಿ ಪ್ರಾರ್ಥಿಸುವಂತೆ ಈ ಎಲ್ಲ ಅವಕಾಶಗಳನ್ನ ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ತಿಳಿಯೋದು ನಮ್ಮ ಎಲ್ಲಾ ಜ್ಞಾನದ ತಪ್ಪು ಅಪರಾಧ ಪಾಪಗಳನ್ನ ಕ್ಷಮಿಸು ಸ್ವಾಮಿ. ನಿನ್ನ ವಾಕ್ಯಗಳು ಸ್ವಾಮಿ ಜೀವದ ನದಿಯಾಗಿದ್ದುಕೊಂಡು ನಮ್ಮೆಲ್ಲ ಪಾಪದ ಕಲೆಗಳನ್ನ ತೊಳೆದು ಶುದ್ಧ ಮಾಡಿ ನಿನ್ನ ಪರಿಶುದ್ಧವಾದ ರಕ್ತದಿಂದ ಸ್ವಾಮಿ ನಮ್ಮನ್ನ ತೊಳೆದು ಶುದ್ಧ ಮಾಡಿ ನಿನ್ನ ಪರಿಶುದ್ಧವಾದಂತ ಮಾರ್ಗದಲ್ಲಿ ದಿನನಿತ್ಯವೂ ನಡೆದು ನಿನ್ನನ್ನು ಘನಪಡಿಸುವಂತೆ ನಿನ್ನ ಕೃಪೆಯನ್ನ ನಮಗೆ ಅನುಗ್ರಹಿಸು ಸ್ವಾಮಿ. ನಮ್ಮಂತೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥ ಮಕ್ಕಳನ್ನ, ಬಡತನದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಅವರವರ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಅನುಗ್ರಹಿಸು. ಕಷ್ಟ, ಸಂಕಟ, ಬಾಧೆ, ಬಂಧನಗಳಿಂದ ಬಿಡುಗಡೆ ಮಾಡು. ದುಃಖ, ಅಸಂತೋಷ, ಅಸಮಾಧಾನಗಳನ್ನ ದೂರ ಮಾಡು. ನೆಮ್ಮದಿ, ತೃಪ್ತಿ, ಸಂತೋಷ, ಸಮಾಧಾನವನ್ನ ಪ್ರತಿಯೊಬ್ಬ ಮಾನವನ ಬದುಕಿನಲ್ಲಿ ಬದುಕಿಸಿಕೊಡು. ಎಲ್ಲರೂ ನಿನ್ನ ಮಕ್ಕಳಾಗಿರುವುದರಿಂದ ಎಲ್ಲರೂ ನಿನ್ನ ಪರಿಶುದ್ಧವಾದ ಮಾರ್ಗಗಳನ್ನ ಅನುಸರಿಸಿ ನಿನ್ನ ಚಿತ್ತವನ್ನ ನೆರವೇರಿಸಲು ಪರಲೋಕ ರಾಜ್ಯದ ಸತ್ಯದ ಸ್ವಾರ್ಥಿಯು ಪ್ರತಿಯೊಬ್ಬ ಮಾನವನ ಹೃದಯದ ಬಾಗಿಲ ಬಳಿಗೆಯನ್ನ ಮುಟ್ಟುವಂತೆ, ಪ್ರತಿಯೊಬ್ಬ ಮಾನವನ ಹೃದಯದ ಬಾಗಿಲನ್ನ ತಟ್ಟುವಂತೆ ಕಾರ್ಯ ಮಾಡಿಸುವ. ಮಾನವನು ತನ್ನ ನಡತೆಗಳನ್ನ ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯಗಳನ್ನ ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ ಕೀರ್ತನೆಗಾರ ಬರೀತಾರೆ. ಜೀವ ಮರಣಗಳು ನಾಲಿಗೆಯ ವಶ ಎಂಬುದಾಗಿ ಹೇಳ್ತಾರೆ. ಕೆಟ್ಟದ್ದನ್ನ ಬೊಕ್ಕಸದೊಳಗೆ ತುಂಬಿಕೊಳ್ಳುವಂಥದ್ದು ಹೃದಯ ಎಂಬುದಾಗಿ ತಿಳಿಸ್ತಾರೆ. ಸ್ವಾಮಿ, ನಿನ್ನ ಕೃಪೆ ನಮ್ಮ ಮೇಲಿರಲಿ. ನಮ್ಮ ಹೃದಯವನ್ನ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಲು ನಿನ್ನ ಆತ್ಮನ ಸಹಾಯವನ್ನ ಬೇಡುತ್ತೇವೆ. ಕರ್ತನೆ, ನಿನ್ನ ದಯೆ ನಮ್ಮ ಮೇಲಿರಲಿ. ಜೀವವುಳ್ಳ ನಿನ್ನ ವಾಕ್ಯದಿಂದ ತುಂಬಿಸು. ನಾವು ನಮ್ಮ ಕುಟುಂಬ ಮಕ್ಕಳು ನಿನ್ನ ಸನ್ಮಾರ್ಗದಲ್ಲಿ ನಡೆದು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ಸಮನಾದಂತ ನೀತಿಯ ಮಾರ್ಗದಲ್ಲಿ ನಡೆದು ನೀತಿ ಜೀವಕ್ಕೆ ಪಾತ್ರರಾಗುವಂತೆ ಕಾರ್ಯ ಮಾಡು. ಈ ದಿನವನ್ನ ನಿನ್ನಷ್ಟಕ್ಕೊಪ್ಪಿಸ್ತೇನೆ. ನಿನ್ನ ಮಕ್ಕಳನ್ನ ನಮ್ಮನ್ನು ಮುಟ್ಟಿ ಸ್ವಸ್ಥಪಡಿಸಿ ಆರೋಗ್ಯದಿಂದ ತುಂಬಿಸಿ ಕೇಡಿನಿಂದ ತಪ್ಪಿಸಿ ನೀತಿಯ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಈ ಕೂಟದಲ್ಲಿ ಭಾಗವಹಿಸಿರುವಂತಹ ನಿನ್ನ ಪ್ರಿಯರನ್ನ ಅಷ್ಟಕೊಪ್ಪಿಸ್ತೇನೆ. ಹಿರಿಯರಂತ ಲೋಕ್ಯ ಸಂಕಲವರನ್ನ ಕುಟುಂಬ ಮಕ್ಕಳನ್ನ ಮಾಡುವಂತ ಸೇವೆಯನ್ನು ನಷ್ಟಕೊಪ್ಪಿಸ್ತೇನೆ. ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರಿಸು. ಬರಬೇಕಾದ ಆರೋಗ್ಯ, ಸುಕ್ಷೇಮ, ಸಮಾಧಾನ, ನೆಮ್ಮದಿ, ತೃಪ್ತಿ ಕೊಡು, ಸುರಕ್ಷತೆ ಕೊಡು, ಸುಕ್ಷೇಮವನ್ನು ಅನುಗ್ರಹಿಸು. ನೀತಿ ಸೇವೆ ಉಪಯೋಗಿಸುವ ಸ್ವಾಮಿ. ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬ ಮಕ್ಕಳು, ಅವ್ರ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರನ್ನು ನೀನು ಆಶ್ವದಿಸಿ ಆತ್ಮನ ಬಲದಿಂದ ತುಂಬಿಸಿ ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಅವ್ರು ಮಾಡುವಂತ ಸೇವೆಯನ್ನು ಆಶೀರ್ವದಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ಬೇಕಾಗ್ತದೆ. ಸಹೋದರಿ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬ ಮಕ್ಕಳನ್ನ ಅವ್ರು ಮಾಡುವಂತ ಸೇವೆಯನ್ನು ಆಶ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ಪರಲೋಕದ ಕಾರ್ಯಗಳು ಅವರ ಜೀವಿತದಲ್ಲಿ ನಡೆಯುವಂತೆ ಅವ್ರು ಹೋಗೋಣ ಬಾಣಗಳಲ್ಲಿ ನಿನ್ನ ದೂತನ ಕಾವಲಿಸಿ ಅವರ ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದವನ್ನು ನೀಡಿ ಎಲ್ಲಾ ಕೊರತೆ ಸಮಸ್ಯೆಗಳನ್ನ ದೂರ ಮಾಡಿ ಸಮೃದ್ಧಿಯಾದ ಜೀವಿತವನ್ನು ಕೊಟ್ಟು ನೀತಿಯ ಸೇವೆಯಲ್ಲಿ ಉಪಯೋಗಿಸ್ಕೊ ಸ್ವಾಮಿ. ಅವರ ಜೀವಮಾನದಲ್ಲಿ ಸಿಗಬೇಕಾದಂತ ಎಲ್ಲಾ ಆಶೀರ್ವಾದಗಳನ್ನ ಅವ್ರು ಕಂಡುಕೊಳ್ಳುವಂತೆ ಕಾರ್ಯ ಮಾಡಿ. ಮಕ್ಕಳ ಜೊತೆಗೆ ಅವ್ರ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಉನ್ನತವಾದ ಗುರಿ ಮುಟ್ಟಿಸು ಸ್ವಾಮಿ. ನಿಶ್ಚಿತವಾದಲ್ಲಿ ಸ್ವಾಮಿ, ಆ ಕುಟುಂಬದ ಮುಖಾಂತರವಾಗಿ ಸತ್ಯದ ಸುವಾರ್ತೆಯು ಸಾರಲ್ಪಟ್ಟು ಆ ಸ್ಥಳದಲ್ಲಿ ನಿನಗೋಸ್ಕರ ಒಂದು ಸತ್ಯದ ಸಭೆಯು ಸ್ಥಾಪನೆ ಆಗುವಂತೆ ನಿನ್ನ ದಯೆ ನಮ್ಮ ಮೇಲಿರಲಿ ಸ್ವಾಮಿ. ನನ್ನ ಕುಟುಂಬ ಮಕ್ಕಳನ್ನ ಮಾಡುವಂತ ಸೇವೆಯನ್ನ, ಕೆಲಸ ಕಾರ್ಯಗಳನ್ನ ನಿನ್ನಷ್ಟಕ್ಕೊಪ್ಪಿಸ್ತೇವೆ. ನನ್ನೊಂದಿಗಿರು. ವಿಶೇಷವಾಗಿ ಸ್ವಾಮಿ, ನನ್ನನ್ನು ಮುಟ್ಟು ಬಲಪಡಿಸು, ಆಧರಿಸು, ಪರಾಮರಿಸು. ಸೈತಾನನ ಎಲ್ಲಾ ಮೋಸದ ಜಾಲದಿಂದ, ಕೇಡಿನಿಂದ ನನ್ನನ್ನು ತಪ್ಪಿಸು. ಸನಾತನ ಮಾರ್ಗದಲ್ಲಿ ನಡೆಸು. ನೀತಿ ಆಶೀರ್ವಾದಗಳನ್ನು ತುಂಬಿಸು. ಸೇವೆ ಮಾಡಬೇಕಾಗಿರುವುದರಿಂದ ನನ್ನನ್ನು ಚೈತನ್ಯ ಪಡಿಸು. ಬೇಕಾದ ಸಹಾಯಗಳನ್ನು ಒದಗಿಸಿಕೊಡು, ಸೌಲಭ್ಯಗಳನ್ನ ದಯಪಾಲಿಸಿಕೊಡು. ಹಗಲು ರಾತ್ರಿ ನಿನ್ನ ಸೇವೆಯಲ್ಲಿ ಸ್ವಾಮಿ ಪ್ರತಿಯೊಬ್ಬ ಮಾನವನ ಹೃದಯವನ್ನ ಮುಟ್ಟುವಂತೆ ನನ್ನನ್ನು ಉಪಯೋಗಿಸಿಕೊ. ಎಲ್ಲಾದರಲ್ಲಿ ನಿನಗೆ ಮಹಿಮೆ ಕೊಟ್ಟಂತ ಕುಟುಂಬ ಮಕ್ಕಳನ್ನ ಆಶ್ವಸು, ಮೊಮ್ಮಕ್ಕಳನ್ನ ಆಶ್ವಸು, ಸೊಸೆಯಂದನ್ನ ಆಶ್ವಸು. ಈ ಕುಟುಂಬದಲ್ಲಿ ನಿನಗೆ ಮಹಿಮೆಯಾಗಲಿ, ನಿನ್ನ ಸೇವೆ ನಡೆಯಲಿ, ರಾಜ್ಯವು ಸಿದ್ಧಿಗೆ ಬರಲಿ ಸ್ವಾಮಿ. ನಿನ್ನ ನಾಮ ಮಹಿಮೆ ಹೊಂದಲಿ. ಎಲ್ಲಾ ಘನ ಮಾನ ಸ್ತುತಿ ಸ್ತೋತ್ರ ನಿನ್ನೊಬ್ಬನಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ
ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ಮಕ್ಕಳಾದ ನಮ್ಮೆಲ್ಲರ ಸಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಥ್ಯಾಂಕ್ ಯು ಪಾಸ್ಟರ್, ಧನ್ಯವಾದಗಳು. ವಂದನೆಗಳು. ಹೇಗಿದ್ದೀರಾ ಈಗ? ದೇವರ ಕೃಪೆ ನಿಮ್ಮಗಳ ಪ್ರಾರ್ಥನೆಯಿಂದ ಚೆನ್ನಾಗಿದೆ ಪಾಸ್ಟರ್. ಒಳ್ಳೆಯದಾಗ್ಲಿ. ಥ್ಯಾಂಕ್ ಯು ಧನ್ಯವಾದಗಳು ಪಾಸ್ಟರ್. ಉತ್ತಮವಾದ ಸಂದೇಶ ನೀಡಿದ್ದೀರ. ದೇವರು ಇನ್ನು ಹೆಚ್ಚೆಚ್ಚಾಗಿ ನಿಮ್ ಬಲನು ಶಕ್ತಿಯನ್ನು ಕೊಡಲಿ ಪಾಸ್ಟರ್. ಪ್ರಾರ್ಥನೆ ಮಾಡ್ರಿ. ನೆನ್ನೆ ರಾತ್ರಿ ಸ್ಟೆಪ್ ಕೀಳುವಾಗ ಕಾಲು ಸ್ವಲ್ಪ ಉಳುಕ್ಬಿಟ್ಟಿದೆ, ಸ್ವಲ್ಪ ನೋವಿದೆ, ಅದಕ್ಕೂ ಪ್ರಾರ್ಥನೆ ಮಾಡಿ. ಅವಸರದಲ್ಲಿ ಇಳಕ್ಕೆ ಹೋದ್ರೆ ಸ್ಲಿಪ್ ಆಗುತ್ತೆ ಕಾಲ. ಈಗ ಪರವಾಗಿಲ್ವಾ? ಪರವಾಗಿಲ್ಲ, ಆದ್ರೂ ನೋವಿದೆ. ಪ್ರಾರ್ಥನೆ ಮಾಡಿ ನೋಡೋಣ. ಡೇವಿಡ್ ಅವ್ರು ಇದಾರ ಹೋದ್ರ ಗೊತ್ತಿಲ್ಲ, ಬಟ್ ರಾಜೇಶ್ವರಮ್ಮ ಹೇಗಿದ್ದೀರಾ? ಪಾಸ್ಟರ್ ದೇವ್ರ ಕೃಪೆ ಚೆನ್ನಾಗಿದ್ದೆ ಪಾಸ್ಟರ್. ಗುಡ್ ಮಾರ್ನಿಂಗ್. ಒಳ್ಳೇದಾಗಿ. ಸೊ ಸಬ್ಬತ್ ಸಾಲೆ ಸಿಗ್ತಾ ಇಲ್ವಾ ಇನ್ನು ನಿಮಗೆ? ಅದರದ್ದು ಲಿಂಕ್ ಇಲ್ಲ, ನಿನ್ನೆ ಜಾಯ್ನ್ ಆದಲ್ಲ ಪಾಸ್ಟರ್. ಇದ್ರಾ? ಹೌದೌದು. ಲಿಂಕ್ ಅದು ಸ್ಟಾರ್ಟ್ ಆದ್ರೆ ಪರವಾಗಿಲ್ಲ. ಹೌದೌದು ಪಾಸ್ಟರ್, ಜಾಯ್ನ್ ಆಗಿದ್ದೀನಿ. ಸರಿ. ಚೆನ್ನಾಗಿತ್ತು ಪಾಸ್ಟರ್. ಓಕೆ, ಒಳ್ಳೆದಾಗ್ಲಿ. ಪ್ರಾರ್ಥನೆ ಮಾಡ್ರಿ. ಜಾಸ್ತಿ ಆದಾಗ ಶೋಧನೆಗಳು ಜಾಸ್ತಿ ಆಗ್ತವೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಹೌದು ಪಾಸ್ಟರ್. ನಮ್ ಶಾಲೆಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಎಂತೆಂತ ಅನುಭವಗಳು, ಎಂತೆಂತ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಪಾಸ್ಟರ್. ದೇವರೊಬ್ರೇ ನಡ್ಸ್ಬೇಕಿತ್ತು. ಇದನ್ನೆಲ್ಲ ನಾವು ದಾಟಿ ಹೋಗ್ಬೇಕು. ಅದನ್ನೇ ಯಾರಿಗೇನು ಮಾಡಿದ್ರು ಕಣ್ಣ ಆ ಮನಸ್ಸು ಹೆಂಗಿರ್ತದ ದೇವ್ರ, ನಾವು ಹೊಟ್ಟೆ ಕಿಚ್ಚ ಅನ್ಬೇಕು. ದೇವ್ರ ಮಕ್ಕಳಾದಂತ ನಮಗೆ ಈ ಭೂಮಿ ಮುಂದೆ ಸಿಗೋದು ಅದೇ ಪ್ರತಿಫಲ. ನಾವು ಅದನ್ನ ಎದುರು ನೋಡ್ಬೇಕು, ಆಶ್ಚರ್ಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ಇದೆಲ್ಲ ನಡೆಯುವಾಗ ಒಂದು ನಾವು ಅರ್ಥ ಮಾಡ್ಕೋಬೇಕು, ನಾವು ದೇವರ ರಾಜ್ಯಕ್ಕೆ ಹತ್ತಿರವಾಗಿದ್ದೀವಿ, ದೇವ್ರ ಜೊತೆಯಲ್ಲಿ ಇದ್ದೀವಿ, ದೇವ್ರು ನಮ್ ಜೊತೆ ಇದ್ದಾನೆ ಅಂತಕ್ಕಂಥದ್ದನ್ನ ಖಚಿತಪಡಿಸ್ಬೇಕು. ಇದೆಲ್ಲ ನಡೆಯುವಾಗ ನೀವು ಸಂತೋಷ ಪಡ್ರಿ ಅಂತ ಹೇಳ್ತೀವಿ. ಯಾಕಂತಂದ್ರೆ ನಾವು ದೇವ್ರ ಹತ್ರ ಇದ್ದೀವಿ, ದೇವ್ರು ನಮ್ ಜೊತೆಲಿ ಇದ್ದ. ಸೊ ನಾವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕಾಗೇ ಇಲ್ಲ. ದೇವರು ನಿಮ್ಮನ್ನ ನಡೆಸ್ತಾರೆ. ಅವರ ಜನ ಬರ್ಲಿ, 1000 ಮಾತುಗಳು ಬರ್ಲಿ, 1000 ಸಮಸ್ಯೆಗಳಿರ್ಲಿ, ಅವು ಯಾವುದು ದೇವ್ರ ಸಮ್ಮುಖದಲ್ಲಿ ಲೆಕ್ಕಕ್ಕೆ ಬರೋಲ್ಲ. ಅವು ನಮ್ಮನ್ನೇನು ಮಾಡಕ್ಕ. ಧೈರ್ಯವಾಗಿರಿ. ನಿಮ್ಗಿರುವಂತ ನಂಬಿಕೆ, ವಿಶ್ವಾಸ, ದೇವ್ರ ಸೇವೆಯಲ್ಲಿ ಪ್ರೀತಿ, ಅದನ್ನ ಎಂದೂ ಬಿಟ್ಕೊಡ್ಬೇಡ್ರಿ. ನಿಮ್ಗಿರ್ತಕ್ಕಂಥ ಆಸಕ್ತಿನ ನೀವು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ರಿ. ನಿಶ್ಚಯವಾಗಿ ದೇವರು ಕುಟುಂಬದಲ್ಲಿ ದಿನನಿತ್ಯ ಅದ್ಭುತ ಕಾರ್ಯ ಮಾಡ್ತಾ ಹೋಗ್ತಾರೆ. ಹೌದು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಫಾರ್ ಯುವರ್ ಎನ್ಕರೇಜ್. ಒಳ್ಳೇದಾಗ್ಲಿ. ಪ್ರೇಯರ್ ಮಾಡ್ತೀವಿ. ನನಗೂ ಪ್ರಾರ್ಥನೆ ಮಾಡಿ ಪಾಸ್ಟರ್. ಓಕೆ, ಡೇವಿಡ್ ಅವರೇ ಪ್ರಾರ್ಥನೆ ಮಾಡ್ತೀವಿ. ಒಳ್ಳೇದಾಗ್ಲಿ. ಎಲ್ರಿಗೂ ಪ್ರಾರ್ಥನೆ ಮಾಡೋಣ. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಎಲ್ಲಾ ಸೇವೆಯಲ್ಲಿ ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಇರುವಾಗ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತವೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಪ್ರಾರ್ಥನೆ ಮಾಡ್ರಿ ನಮಗೋಸ್ಕರ. ಪ್ರಾರ್ಥನೆಯಿಂದಲೇ ನಾವೆಲ್ಲ ನಗಿಸ್ತೇವೆ. ಮೆಸೇಜ್ ಚೆನ್ನಾಗಿತ್ತು ಪಾಸ್ಟರ್. ತುಂಬಾ ನಿಮ್ ಸಂದೇಶ ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು.
Okay, God bless you all. Thank Okay, thank you, Pastor. Thank you.